ಎರಡನೇ ಪಾದದಿಂದ ಆರಂಭ ಮಾಡಿಕೊಂಡು ಜ್ಯೋತಿರುಪಕ್ರಮಾಧಿಕರಣ ಮುಗಿಯುವ ತನಕದ ಭಾಗ. ವಿದ್ಯಾಧೀಶಾಚಾರ್ಯ ಗುಟ್ಟೆಲ್ಲವರು, ಪ್ರಭುವೀರಾಚಾರ್ಯ ಚಂದಿಯವರು, ವೀರನಾರಾಯಣಾಚಾರ್ಯ ಪಾಂಡ್ರಂಗಿಯವರು ಸದ್ಯದಲ್ಲೇ ಬರ್ತಾ ಇದ್ದಾರೆ ಇವಾಗ. ಹಾಗೆ ಸತ್ಯನಾರಾಯಣಾಚಾರ್ಯರು, ಮಾತುರೀಶ್ವರಾಚಾರ್ಯ. द्वितीय पादः खलु आरभ्यते. तत्र प्रथमम् अधिकरणं किमस्ति? सर्वगतत्वं किमर्थम् उपपादितम् इत्यत्र यथार्थता शङ्का परिहारपुरःसरं निरूपयति. ಸಂಪೂರ್ಣ ಶ್ಲೋಕ ವ್ಯಾಖ್ಯಾನ ತತ್ತಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಕ. ಇಲ್ಲಿ ಪ್ರಬೋಧನಂ ನಾಮ ತತ್ತತ್ ಕಾರ್ಯ ಅಭಿಮುಖೀಕರಣ ಇತ್ಯರ್ಥ. ಅದರಿಂದಾಗಿ ಇಲ್ಲಿ ಮೊದಲನೇ ಏನ್ ಹೇಳಿದ್ರೆ ಹಿಂದಿನ ಅಧಿಕರಣಕ್ಕೂ ಈ ಅಧಿಕರಣಕ್ಕೂ ಸಂಗತಿ ತೋರಿಸ್ತಾ ಇದ್ದಾರೆ. ಏನ್ ಸಂಗತಿ ಅಂತ ಹೇಳಿದ್ರೆ, ಹಿಂದಿನ ಅಧಿಕರಣದಲ್ಲಿ ಸ್ವದೇಹ ನಿರ್ಗಮ ಪ್ರವೇಶಾಭ್ಯಾಂ ದೇಹಪಾತನ ಉತ್ತಾಪನಾದಿಗಳು ಅದು ಮುಖ್ಯ ಪ್ರಾಣ ಕಂಡ್ರು ಕೂಡ ಮುಖ್ಯ ಪ್ರಾಣಾಂತರ್ಗತ ಭಗವದ್ ಅಧೀನ ಧರ್ಮಗಳು ಅಂತ ಹೇಳಿದ್ದು ಅಂತ ಹೇಳಿದ್ದು. ಅಲ್ಲಿ ಪ್ರಶ್ನೆ ಯಾವ ಕೂಡತ್ತೆ ಅಂತ ಹೇಳಿದ್ರೆ, ಭಗವಂತನ ಒಂದ್ ವೇಳೆ ಸರ್ವಗತನಾಗಿದ್ರೆ ಹೇಳ್ಬೋದು. ಸರ್ವಗತ ಪ್ರತಿಪಾದಕ ವಾಕ್ಯ ಅಂದ್ರೆ ಏತಮೇತಸ್ಯಾನ್ ದಿವಿ ಇತ್ಯ ವಾಕ್ಯ ಅಂದ್ರೆ ಏತಮೇತಸ್ಯಾನ್ ದಿವಿ ಇಲ್ಲಿ ಸ್ವನಿರ್ಗಮ ಪ್ರವೇಶಾಭ್ಯಾಂ ದೇಹಪಾತನ ಉತ್ತಾಪನಾದಿಗಳು ಮುಖ್ಯ ಪ್ರಾಣಾಂತರ್ಗತ ಸರ್ವಗತ ಭಗವಂತ ಧರ್ಮ ಅಂತ ಹೇಳಿದ್ರು. ಭಗವಂತದಿಂದ ಆಗೋ ಕೆಲಸ ಅಂತ ಹೇಳಿದ್ರು. ಭಗವಂತನಿಗೆ ಸರ್ವಗತತ್ವ ಇದ್ರೆ ಹೇಳ್ಬೋದು. ಸರ್ವಗತತ್ವ ಪ್ರತಿಪಾದಕ ವಾಕ್ಯ ಏತಮೇತಸ್ಯಾನ್ದಿವಿ ವಾಕ್ಯ ಅದು ದ್ವಿಲೋಕದಲ್ಲಿರುವಂತ ಆದಿತ್ಯನ ಹೇಳತ್ತವರು ಅಥವಾ ನಾರಾಯಣನ ಹೇಳೋದಿಲ್ಲ ಅಂತ ಪ್ರಶ್ನೆ ಬಂದಾಗ ಸರ್ವಗತನ ಪ್ರತಿಪಾದನೆ ಮಾಡುವುದು ಅದಕ್ಕೆ ನಾವು ಮೊದಲನೇದು. ಇನ್ನು ಎರಡನೇದು ವ್ಯಾಖ್ಯಾನ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಭಗವಂತನಿಗೆ ಸರ್ವಗತತ್ವ ಪ್ರತಿಪಾದನೆ ಮಾಡುವ ಅಗತ್ಯ ಇಲ್ಲ. ಯಾಕಂದ್ರೆ ಗುಣವನ್ನು ಪ್ರತಿಪಾದನೆ ಮಾಡಬೇಕು. ಸೃಷ್ಟುತ್ವಾದಿಗಳು ಗುಣ ಇದೆ, ಅದರಿಂದ ಅತಿಶಯ ಗೊತ್ತಾಗುತ್ತೆ. ಸರ್ವಗತದಿಂದ ಅತಿಶಯ ಏನು ಗೊತ್ತಾಗೋದಿಲ್ಲ. ಅಂದಾಗಿ ಗುಣದಲ್ಲಿ ಇದು ಕೇವಲ ಸರ್ವಗತ ಮಾತ್ರ ಪ್ರತಿಪಾದನೆ ಇಲ್ಲ, ತತ್ತತ್ಕಾರ್ಯ ಪ್ರಬೋಧಕತ್ವ ಅದು ಅದು ಉತ್ಕರ್ಷ ಪ್ರಯೋಜಕವೇ ಆಗುತ್ತೆ, ಅರಣ್ಯ ದೋಷ ಇಲ್ಲ ಅಂತ. ಇನ್ನು ಮೂರನೇ ವ್ಯಾಖ್ಯಾನ ಅದೃಶ್ಯತ್ವಾದಿಗಳನ್ನ ಪುನರುಕ್ತದ. ಯಾಕೆಂದ್ರೆ ಅಲ್ಲಿ ಏನು ನಿತ್ಯಂ ವಿಭುಂ ಸರ್ವಗತಂ ಸರ್ವಗತತ್ವ ಹೇಳಿದ್ದಾರೆ. ಇಲ್ಲಿ ಆಗ್ಬೇಕಾದ್ರೆ ಇನ್ನು ಕೂಡ ಪುನರುಕ್ತಿ ಸರ್ವಗತ ಪುನರುಕ್ತಿ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸರ್ವಗತತ್ವದಲ್ಲೇ ತಾತ್ಪರ್ಯ, ಇಲ್ಲಿ ತತ್ತತ್ಕಾರ್ಯ ಕಾರ್ಯ ಪ್ರಬೋಧಕತ್ವೇ ತಾತ್ಪರ್ಯ ಭೇದ ಇದೆ. ಇನ್ನು ಅಂತರ್ಯಾಮಿಕರಣ ಇದಕ್ಕೂ ಪುನರುಕ್ತಿ ಬರ್ತೇನೆ ಪ್ರಶ್ನೆ. ಹಿಂದಿನ ಅರ್ಧಕೌಕಸ್ತ್ವಾತ್ ಇತ್ಯಾಕ್ಷೇಪ ಅನುಪಪತ್ತಿ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ವೇಳೆ ಇಲ್ಲಿ ಕೊನೆಯ ವ್ಯಾಖ್ಯಾನ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಸರ್ವಗತಂ ನಾಮ ಪರಮಾತ್ ಪರಿಮಾಣತಂ ತಗೊಂಡಿರೋ ಸರ್ವಮೂಲದ ದ್ವೈತಯೋಗಿತ್ವ ತಗೊಂಡಿರೋ ಅಂದ್ರೆ ಸ್ವಲ್ಪ ಒಂದ್ ವೇಳೆ ಪರಮಾತ್ ಪರಿಮಾಣ ತಗೊಂಡ್ರೆ ಅದೃಶ್ಯತ್ವಾದಿಗಳನ್ನ ಪುನರುಕ್ತ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಿತ್ಯಂ ವಿಭುಂ ಅಂದ ಅದೇ ವಿಭು ಶಬ್ದ ವಿಭು ಶಬ್ದಕ್ಕೆ ಪರಮಾತ್ ಪರಿಮಾಣವತ್ತಂ ಅಂತ ಅರ್ಥ. ಅದರಿಂದಾಗಿ ಪರಪರಿಮಾಣವತ್ತು ಅಂತ ಅರ್ಥ. ಮತ್ತೆ ವಿಭು ಶಬ್ದದಿಂದಾಗಿಯೇ ಪರಮಾತ್ ಪರಿಮಾಣವತ್ತನ್ನು ಪ್ರತಿಪಾದನೆ ಮಾಡಿದ್ದಾರೆ. ಪುನಃ ಇದು ಪ್ರತಿಪಾದನೆ ಮಾಡುವಾಗತ್ತಿಲ್ಲ ಅಂದ್ರೆ ಅದೃಶ್ಯತ್ವಾದಿಗಳನ್ನ ಪುನರುಕ್ತ. ಇನ್ನು ಒಂದ್ ವೇಳೆ ನಾವು ಯಾವ್ದು ಸರ್ವಗತ ಶಬ್ದಕ್ಕಾಗಬೇಕಾದ್ರೆ ಯಾವ್ದು ಸರ್ವಮೂಲ ದ್ರವ್ಯ ಸಂಯೋಗಿತ್ತಂದ್ರೆ ಅಲ್ಪಕೋಕಸ್ತ್ವಾದ ಇತ್ಯುಕ್ತ ಆಕ್ಷೇಪ ಅನುಭವತಿ. ಯಾಕೆಂತ ಹೇಳಿದ್ರೆ ಅಲ್ಲಿ ಅನುಮಾನ ಹೇಗೆ ಮಾಡಿದೆ ಅಂತ ಹೇಳಿದ್ರೆ, ಅಯಂ ಸರ್ವಗತ ವಿಷ್ಣು ಸರ್ವಗತಸ್ಯ ಅಲ್ಪಸ್ಥಾನ ಸ್ಥಿತತೆಯ ಕಥಿತತ್ವ ಅಂತ ಇರ್ತಕ್ಕಂಥ ಮನ ಮಾಡಿದ್ದಾರೆ. ಅಲ್ಲಿ ಆಗ್ಬೇಕಾದ್ರೆ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ಭೂತೇಶು ಭೂತ ಶಬ್ದ ಪ್ರಯೋಗ ಮಾಡಿ ಅಲ್ಪ ಸ್ಥಾನದಲ್ಲಿ ಸ್ಥಿತಿಯನ್ನು ಹೇಳಿದ್ದಾರೆ. ಅಲ್ಪ ಸ್ಥಾನದಲ್ಲಿ ಸ್ಥಿತಿ ಯಾರಿಗೆ ಕೂಡತ್ತೆ ಅಂತ ಹೇಳಿದ್ರೆ, ಅದು ಪರಿಚ್ಛಿನ್ನ ಪರಿಮಾಣವತ್ತಾದ ವಸ್ತು ಕೂಡತ್ತೆ. ಅಪರಿಚ್ಛಿನ್ನ ಪರಿಮಾಣವತ್ತಾದ ವಸ್ತುವಿಗೆ ಅಲ್ಪ ಸ್ಥಾನ ಸ್ಥಿತಿ ಕೊಡೋದಿಲ್ಲ. ಹಾಗಾಗಿ ಒಂದ್ ವೇಳೆ ಅಪರಿಚ್ಛಿನ್ನ ಪರಿಮಾಣವತ್ತು ರೂಪ ಸರ್ವಗ ತಗೊಂಡಿದ್ರೆ ದೋಷ ಬರ್ತಾ ಇಲ್ಲ. ಸರ್ವಮೂರ್ತ ದ್ರವ್ಯ ಸಂಯೋಗ ತಗೊಂಡ್ರೆ ವಿರೋಧವೇ ಇಲ್ಲ. ಯಾಕಂದ್ರೆ ಅಲ್ಪ ಸ್ಥಾನ ಸ್ಥಿತಿಯನ್ನು ಹೇಳ್ಬೋದು, ಸರ್ವಮೂರ್ತ ಸಂಯೋಗವನ್ನು ಹೇಳ್ಬೋದು, ವಿರೋಧವೇ ಇಲ್ಲ. ಹಾಗಾಗಿ ಇಲ್ಲ ಅಲ್ಲಿ ಪದಸಂವೇತ ಕ್ರಿಯಾಜನ್ಯ ಪದಶಾಲಿತಂ ಕರ್ಮತ್ತಂ ಇಲ್ಲಾಗಬೇಕಾದ್ರೆ ಪದಸಂವೇತತ್ವ ಕ್ರಿಯೆಯಲ್ಲಿ ವಿಶೇಷಣವೋ ಅಥವಾ ಪದದಲ್ಲಿ ವಿಶೇಷಣ ಪ್ರಶ್ನೆ ಮಾಡ್ತೀವಿ. ಇನ್ನು ಪದಸಂವೇತತ್ವವನ್ನು ಕ್ರಿಯೆಯಲ್ಲಿ ವಿಶೇಷಣ ಅಂತ ಹೇಳಿದಾಗ ಯದನ್ಯತ್ವ ವಿವಕ್ಷಿತ ಕ್ರಿಯಾಶ್ರಯಾನ್ಯತ್ವ ವಿವಕ್ಷಿತವೋ ಪದಾಶ್ರಯಾದನ್ಯತ್ವ ವಿವಕ್ಷಿತ ಏನಾಗುತ್ತೆ ಅಂದ್ರೆ ಕ್ರಿಯಾಶ್ರಯಾದ್ಯ ಅನ್ಯ ತತ್ಸಂವೇತ ಯಾ ಕ್ರಿಯಾ ತದ್ದನ್ಯಂ ಪದಂ ತದಧಿಕರಣ ಗ್ರಾಮಂ ಗಚ್ಚರಿ ದೇವದತ್ತ ಅಂತ ಹೇಳ್ಬೇಕಂದ್ರೆ ಇಲ್ಲಾಗಬೇಕಾದ್ರೆ ಇದು ವಿಕಲ್ಪ ಮಾಡೋ ಮುಂಚೆ ಇಲ್ಲಾಗಬೇಕಾದ್ರೆ ಪದ ಅಂದ್ರೆ ದೇವದತ್ತ ಕ್ರಿಯಾಶ್ರಯ ದೇವದತ್ತ ಸಂವೇದವಾದಂತಹ ಕ್ರಿಯೆ ಗಮನಾನುಕೂಲ ವ್ಯಾಪಾರ. ತಜ್ಜನ್ಯವಾದಂತಹ ಪದ ಯಾವುದು ಅಂತ ಹೇಳಿದ್ರೆ ಉತ್ತರ ಸಂಯೋಗ. ತದ್ಯೋಗಿಯಾಗೆ ಗ್ರಾಮ ಅಂದ್ರೆ ಕರ್ಮ ಆಗತ್ತೆ. ಇಲ್ಲಿ ಪ್ರಶ್ನೆ ಇದೆ, ಪರಸಂವೇತತ್ವ ಎಲ್ಲಿ ವಿಶೇಷಣ? ಕ್ರಿಯೆಗೆ ವಿಶೇಷಣವೋ ಪದ ವಿಶೇಷಣ ಅಂತ. ಕ್ರಿಯೆ ವಿಶೇಷಣ ಕೊಟ್ಟರೆ ಯತ್ ಪ್ರತಿಯೋಗಿಕ ಪದತ್ವ ವಿವಕ್ಷಿತ ಅಂದ್ರೆ ಕ್ರಿಯಾಶ್ರಯದನ್ಯತ್ವ ವಿವಕ್ಷಿತವೋ ಪದಾಶ್ರಯದನ್ಯತ್ವ ವಿವಕ್ಷಿತ
ವಿವಕ್ಷಿತವನ್ನಾಗಿ ತಚ ಮೊದಲನೇ ಪಕ್ಷ ತಗೊಂಡ್ರೆ ಕ್ರಿಯಾಶ್ರಯಾದ್ಯ ಅನ್ಯ ತತ್ಸಮವೇತ ಯಾ ಕ್ರಿಯಾ, ಅಲ್ಲೇ ವಿರೋಧ ಬಂತು. ಕ್ರಿಯಾಶ್ರಯ ಅಂತ ಅಂದ್ರೆ ಕ್ರಿಯಾ ಸಮವೇತ ಅಂತ ಹೇಳಿ ಇದು ಇಲ್ಲೇ ವಿರುದ್ಧ, ಇಲ್ಲ ಆಗಲ್ಲ. ಇನ್ನೇನ್ ಹೇಳ್ಬೇಕು? ಫಲಾಶ್ರಯಾದನ್ಯ ಫಲಾಶ್ರಯಾದ್ಯ ಅನ್ಯ ತತ್ಸಮವೇತ ಯಾ ಕ್ರಿಯಾ ತಜ್ಜನ್ಯ ಫಲಾಶ್ರಯಿತಂ ಅತಿವ್ಯಾಪ್ತಿ. ಯಾಕೆಂದ್ರೆ ಇಲ್ಲ ಆಗ್ಬೇಕಾದ್ರೆ ಫಲಾಶ್ರಯವಾದದ್ದು ಗ್ರಾಮ, ತದನ್ಯನಾದವನು ದೇವದತ್ತ. ದೇವದತ್ತ ಸಮವೇತವಾದಂತ ಕ್ರಿಯೆ ಯಾವುದು ಅಂತ ಹೇಳಿದ್ರೆ ಆ ಗಮನಾನುಕೂಲ ವ್ಯಾಪಾರ. ತಜ್ಜನ್ಯ ಅತಿಶಯ ಯೋಗಿ ಗ್ರಾಮ ದೇವತನು ಕೂಡ ಆಗ್ತಾನೆ, ದೇವತನು ಕರ್ಮಕ್ಕೆ ಸುಜಬದೃಷ್ಟ. ಅದರಿಂದಾಗಿ ಏನಾಗಿದೆ ಅದು ಕೊನೆ ಪರ್ಯವರ್ತಿ ಲಕ್ಷಣ ಅಂತ ಹೇಳಿದ್ರೆ ತತ್ಕ್ರಿಯಾ ಅನಧಿಕರಣ ತತ್ಕ್ರಿಯಾ ಜನ್ಯ ಫಲಾಧಿಕರಣತ್ವ ಅಂತ ಲಕ್ಷಣ ಯೋಚಿತ. ಕೊನೆಗೆ ಸ್ವಪ್ರಕಾಶತ್ವಂ ನಾಮ ಕಿಂ? ಸ್ವಪ್ರಕಾಶತ್ವಂ ನಾಮ ಮಾಯಾವಾದಿಗಳ ಪ್ರಕಾರ 3 ಪ್ರಭಾಕರರು ಹೇಳ್ತಾರಲ್ಲ, ಪ್ರತ್ಯಕ್ಷವಾದ ಹೇಳ್ಬೇಕಾದ್ರೆ ಅಲ್ಲಿ ಅವರೇನ್ ಹೇಳ್ತಾರೆ ಅಂತ ಹೇಳಿದ್ರೆ ಜ್ಞಾನಂ ಸ್ವಪ್ರಕಾಶತೆಯ ಆತ್ಮಾನಂ ಸ್ವಾತ್ಮಾನಂ ವ್ಯವಸ್ಥಾಪಯತಿ, ಆಶ್ರಯತೆಯ ಆತ್ಮಾನಂ ವ್ಯವಸ್ಥಾಪಯತಿ ಅಂತ ಹೇಳ್ತಾರೆ, ಕರ್ಮತೆಯ ವಿಷಯ ವ್ಯವಸ್ಥಾಪಯತಿ ಅಂತ ಹೇಳ್ತಾರೆ. ಅಲ್ಲೇ ಆಗಬೇಕಾದ್ರೆ ಜ್ಞಾನವು ಸಪ್ರಕಾಶ ಅಂದೇನು ಸ್ವಕರ್ಮಕ ಪ್ರಕಾಶತ್ವಂ ಸಪ್ರಕಾಶತ್ವಂ ಅಂತ ಹೇಳಿದ್ರೆ ಇನ್ನೂ ವಿರೋಧ. ಯಾಕಂದ್ರೆ ಯತಃ ಸ್ವಲಕ್ಷಣ ಮಾತ್ರಾಧೀನ ವಿರೋಧಂ ಕ್ರಿಯಾಕರ್ಮ ಕರ್ಮ ಭಾವ ಪರ್ಯಂತಂ ಸರ್ವಲೋಕಾವಚಿತ ವಿರೋಧಂ ಕ್ರಿಯಾಕರ್ಮ ಭಾವ ವಿವೈಷಿ. ಆದ್ರಿಂದಾಗಿ ಯಾಕೆ ಅಜ ಆಶಯ ಸರ್ಪಕ ಶಿಕ್ಷಕ ಪದಾಯ ಮನಸ್ಸೆ ಆಶಯ ವಿಷಮಕ್ಕೆ ನಿಪಾತ. ಅದರಿಂದಾಗಿ ಇಲ್ಲಾಗಬೇಕಾದ್ರೆ ಏನಾಯ್ತು ಅಂತ ಹೇಳಿದ್ರೆ ಆ ಕ್ರಿಯೆ ವಾಸ್ತವಿಕವಾಗಿ ಕ್ರಿಯಾಜನಕವಾದದ್ದು ಕಾರಕ, ಕರ್ಮವು ಕಾರಕ ವಿಶೇಷ ಕ್ರಿಯಾಜನಕ ಆಗಬೇಕು. ಹಾಗಾಗಿ ಕ್ರಿಯಾ ಕರ್ಮ ಎಲ್ಲರೂ ಒಂದೇ ಆಗ್ಬಿಟ್ರೆ ಇಲ್ಲಿ ಕ್ರಿಯೆ ಆಗಬೇಕಾದ್ರೆ ಪ್ರಮಿತಿ ರೂಪಕ್ರಿಯೆ, ಪ್ರಕಾಶ ರೂಪಕ್ರಿಯೆ, ಪ್ರಕಾಶ ರೂಪಕ್ರಿಯೆಗೆ ತಾನೇ ಕರ್ಮ. ಪ್ರಕಾಶಕ್ಕಿಂತ ಪ್ರಕಾಶವೇ ಪೂರ್ವವರ್ತಿ ಅಪರವರ್ತಿ ಎಲ್ಲರೂ ಆಗಿರ್ಬೇಕು ಅಂತ ಹೇಳಿದಂಗ ಇದು ಒಂದೇ ವಸ್ತು ಕೊಡೋದಿಲ್ಲ. ಆತ್ಮವಿಷಯಕಂ ಜ್ಞಾನಂ ಕೀದೃಶಂ ತಸ್ಯ ಆಕಾರಃ ಕಃ? ಜೀವಸ್ಯ ಸ್ವವಿಷಯಕಂ ಜ್ಞಾನಂ ಸ್ವಸ್ಯ ವರ್ತತೆ, ತಸ್ಯ ಆಕಾರಃ ಕಃ? ಮಾಮಹಂ ಜಾನಾಮಿ. ಅಲ್ಲ ಒಂದೇ ಕಡೆಯಲ್ಲಿ ಕರ್ತೃತ್ವ ಕರ್ಮತ್ವ ಬರುವ ಹಾಗೆ ಜ್ಞಾನದ ಆಕಾರ. ಜೀವಸ್ಯ ಮಾಮಹಂ ಜಾನಾಮಿ, ಮಾಮಹಂ ಜಾನಾಮಿ ಇತಿ ವಕ್ತವ್ಯಂ ವಾ? ಯತಃ ರೀತ್ಯಂತರದಿಂದಾಗಿ ಸಿದ್ಧಿ ಆಗೋದಿಲ್ಲ, ಯಾವುದೇ ಪ್ರಕಾರವೂ ಕೂಡ ಕೊಡೋದಿಲ್ಲ ಅಂತ ಹೇಳ್ತೀವಿ. ತಥಾ ಮಮ ಪ್ರಶ್ನಃ ತಥಾ ನ ಆತ್ಮವಿಷಯಕಜ್ಞಾನಸ್ಯ ಆತ್ಮಜ್ಞಾನಜ್ಞಾನಸ್ಯ ಪ್ರಶ್ನಃ ನ ಕೃತಃ ಮया. ಆತ್ಮವಿಷಯಕಂ ಜ್ಞಾನಂ ಕಿಮಾಕಾರಂ? ಅಹಂ ಇತ್ಯೇವ ವಕ್ತವ್ಯಂ, ಮಾಮಹಂ ಜಾನಾಮಿ ನ. ಮಾಮಹಂ ಜಾನಾಮಿ ಇತ್ಯೇತತ್ ಆತ್ಮಜ್ಞಾನವಿಷಯಕ ಅನುವ್ಯವಸಾಯಃ. ಅಹಂ ಇತ್ಯೇವ ಆತ್ಮವಿಷಯಕಂ ಜ್ಞಾನಂ. ಅಹಂ ಇತಿ ಜ್ಞಾನೇ ಏವ ಆತ್ಮ ಕರ್ತ ಆತ್ಮೈವ ಕರ್ಮ. ತಾದೃಶಜ್ಞಾನಂ ಅಸ್ತಿ ಇತಿ ವಿಷಯ ಇದಂ ಪ್ರಮಾಣಂ, ನ ತು ಇದಮೇವ ಆತ್ಮವಿಷಯಕಂ ಜ್ಞಾನಂ. तत्तच्छक्ति प्रबोधकः इत्यत्र कर्तरि चेसि समास प्रतिषेधात् इति प्रश्नम् उपादाय उत्तरं दीयताम्. ಅಲ್ಲಿ ಕರ್ತರಿ ಚತುರ್ಗಾಭ್ಯಾಂ ಕರ್ತರಿ ಷಷ್ಠಿ ನಿಷಿದ್ಯತೆ ಅಂತ. ಆದ್ರಿಂದಾಗಿ ಇಲ್ಲ ಷಷ್ಠಿ ನ ಸಮಸ್ಯತೆ. ಆದ್ರಿಂದಾಗಿ ತತ್ತಚ್ಛಕ್ತಿ ಪ್ರಬೋಧಕ ಅಂತಿವೆ, ತತ್ತಚ್ಛಕ್ತಿನಾಂ ಪ್ರಬೋಧಕ ಅಂತ ವಿಗ್ರಹ ಮಾಡ್ಬೇಕು. ತತ್ತಚ್ಛಕ್ತಿನಾಂ ಪ್ರಬೋಧಕ ಅಂತ ವಿಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅಕಪ್ರತ್ಯಯ ಇದೆ. ನುಲ್ ಪ್ರತ್ಯಯಕ್ಕೆ ಯುವನ ಹಾಕೋತು ಅಕಪ್ರತ್ಯಯ ಬಂದಿದೆ, ಅಕಪ್ರತ್ಯಯ ಅಂತ ಶಬ್ದ. ಆದ್ರಿಂದಾಗಿ ಇದಕ್ಕಾಗಬೇಕಾದ್ರೆ ಆಕಾಂತ ತಜಕಾಭ್ಯಾಂ ಷಷ್ಠಿನ ಸಮಸ್ಯತೆ ಅಂದ್ರೆ ತತ್ತಚ್ಛಕ್ತಿನಾಂ ಪ್ರಬೋಧಕ ತತ್ತಚ್ಛಕ್ತಿ ಪ್ರಬೋಧಕ ವಿಗ್ರಹ ಹೇಗೆ ಮಾಡಿದೆ ಅಂತ ಹೇಳಿದ್ರೆ ಯಾಜಕಾದಿಭ್ಯಶ್ಚೇತಿ ಪ್ರತಿಪ್ರಸವಾತ್. ಇಲ್ಲಿ ಬ್ರಾಹ್ಮಣ ಯಾಜಕ ಬ್ರಾಹ್ಮಣ ಪೂಜಕ ಅಂತ ಹೇಳ್ತಾರೆ. ಬ್ರಾಹ್ಮಣಾನಾಂ ಯಾಜಕ ಬ್ರಾಹ್ಮಣಾನಾಂ ಪೂಜಕ ಪ್ರತಿಪ್ರಸವ ಹೇಳ್ತೀವಿ, ಅಥವಾ ಬೇರೆ ರೀತಿಯಾಗಿ ಹೇಳ್ತೀವಿ. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಪ್ರಬೋಧಕ ಅಂತ ಶಬ್ದ ತಗೊಂಡ ಸಮಸ್ಯೆ, ಪ್ರಬೋಧಕ ಅಂತ ಶಬ್ದ ತಗೊಳ್ಳೋದೇ ಇಲ್ಲ ಹೊರತು ಎರಡು ರೀತಿಯಾಗಿ ಮಾಡ್ತೀವಿ. ಪ್ರಬೋಧ ಶಬ್ದ ನಿಷ್ಪತ್ತಿ ಮಾಡಿ ಆಮೇಲೆ ಸಮಾಸ ಮಾಡ್ತೀವಿ. ಶಕ್ತಿ ಶಬ್ದಕ್ಕೆ ಪ್ರಬೋಧ ಶಬ್ದ ಸಮಾಸ ಮಾಡ್ತೀವಿ. ಹೇಗೆ ಅಂತ ಹೇಳಿದ್ರೆ ಒಂದು ಪ್ರಕೃಷ್ಟ ಬೋಧ ಯಸ್ಮಾತ್ ಸಹ ಪ್ರಬೋಧ ಅಂತ ಒಂದು, ಅಥವಾ ಇನ್ನೊಂದು ಪ್ರಬೋಧಯತಿ ಇತಿ ಪ್ರಬೋಧ ಅಚ್ ಪ್ರತ್ಯಯ ನಂತಿಗ್ರಹ ಪಚಾದಿಭ್ಯೋ ನುಡಿನ ಅಂತ ಅಚ್ ಪ್ರತ್ಯಯ. ಅದರಿಂದಾಗಿ ಪ್ರಬೋಧ ತತ್ತಚ್ಛಕ್ತಿನಾಂ ಪ್ರಬೋಧ. ಆಮೇಲೆ ಅಜ್ಞಾತೆ ಸೂತ್ರದಿಂದ ಕಪ್ರತ್ಯಯ ಬರುತ್ತೆ. ಹೇಗೆಂದ್ರೆ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಪ್ರಯೋಗಸ್ಥ ಕಥಂ ಸ್ಯಾತ್ ಅಜ್ಞಾತ ಸರ್ವೈವಯ ತಸ್ಮಾತ್ ಧರ್ಮಾಂತರ ಅಜ್ಞಾತ ಅಜ್ಞಾತಂ ನ ಸ್ವರೂಪತಃ. ಅಂದ್ರೆ ಸಂಬಂಧಿತ್ವಾದಿನ ರೂಪೇಣ ಅವಿಜ್ಞಾತೆ ಅರ್ಥೆ ಕಪ್ರತ್ಯಯ ಭವತಿ. ಉದಾಹರಣೆಗೆ ಅಶ್ವಕಃ ಅಂದ್ರೆ ಕಸ್ಯಾಯಂ ಅಶ್ವಃ ಇತಿ ಅಶ್ವಕಃ. ಅಲ್ಲಿ ಇಲ್ಲ ಹಾಗೆ ಇಲ್ಲೂ ಕೂಡ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಭಗವಂತನಿಗೆ ಸಕಲ ವಸ್ತು ಒಳಗಿದ್ದು ನಿಯಾಮಕತ್ವ ಹೇಳಿದ್ದಾರೆ, ಅದು ಅಪ್ರಸಿದ್ಧ ಆ ಕಾರಣದಿಂದ ಅಜ್ಞಾತ ಆಗಿದೆ ಅಂತ ಹೇಳಿದ್ದಾರೆ.
ಭಗವನ್ನಿಷ್ಠ ಕ್ರಿಯಾ ಭಗವದ ಭಿನ್ನ ಭಗವನ್ನಿಷ್ಠ ಕ್ರಿಯಾ ಅನಿತ್ಯ ಅಂತೇಳಿ ಕ್ರಿಯಾತ್ವ ಹೇತುವಿನಿಂದ ಸಾಧನೆ ಮಾಡುವುದನ್ನು ಖಂಡನೆ ಮಾಡು. ಇಲ್ಲಾಗಬೇಕಾದ್ರೆ ಈಶ್ವರ ಕ್ರಿಯಾ ಅನಿತ್ಯ ಕ್ರಿಯಾತ್ವಾದ ಅಂತ ಅನುಮಾನ ಮಾಡಿದೆ. ಇಲ್ಲಿ ಪ್ರಶ್ನೆ ಮಾಡ್ತೀವಿ, ಕಿಂ ನಾಮ ಕ್ರಿಯಾತಂ ಧಾತ್ವರ್ಥ ರೂಪ ಕ್ರಿಯಾತ್ವ ವಿವಕ್ಷಿತ ಪರಿಸ್ಪಂದ ಇಲ್ಲಿ ಕ್ರಿಯಾ ಶಬ್ದದಿಂದಾಗಿ ಪರಿಸ್ಪಂದ ವಿವಕ್ಷ ಧಾತ್ವರ್ಥ ವಿವಕ್ಷಿತ ಒಂದು ಪ್ರಶ್ನೆ ಮಾಡ್ತೀವಿ. ಇಲ್ಲಿ ಕ್ರಿಯಾತಂ ನಾಮ ಧಾತ್ವರ್ಥತ್ವಂ ಅಂತ ಒಂದು ವೇಳೆ ಗ್ರಹಣೆ ಮಾಡಿದೆ ಆಗ ಜ್ಞಾನಾದಿಗಳಲ್ಲಿ ವ್ಯಭಿಚಾರ. ಯಾಕಂದ್ರೆ ಜ್ಞಾನವೂ ಕೂಡ ಜ್ಞಾನ ಅವಬೋಧನೆ ಧಾತುವಿನ ಅರ್ಥ, ಇಚ್ಛೆನೂ ಕೂಡ ಇಚ್ಛಾ ಏನ್ ಧಾತುವಿನ ಅರ್ಥ, ಪ್ರಯತ್ನವು ಯತಿ ಪ್ರಯತ್ನ ಧಾತುವಿನ ಅರ್ಥ. ಇಚ್ಛಾ ಜ್ಞಾನ ಪ್ರಯತ್ನಗಳೇನಾಗಿದೆ ಅವುಗಳು ಧಾತ್ವರ್ಥ, ಅವು ಧಾತ್ವರ್ಥತ್ವ ರೂಪ ಪರಿಸ್ಪಂದತ್ವ ಇದೆ, ಅದೇ ಅನಿತ್ಯತ್ವ ಇಲ್ಲ, ಅಂದ್ರೆ ವ್ಯಭಿಚಾರ ಬರುತ್ತೆ. ಅದಕ್ಕೋಸ್ಕರವಾಗಿ ಪರಿಸ್ಪಂದತ್ವ ತಗೋಬೇಕು. ಪರಿಸ್ಪಂದತ್ವ ತಗೊಂಡ್ರೆ ಆಗ ಭಾಗಾತಿದ್ದೆ. ಯಾಕಂದ್ರೆ ಪಕ್ಷದಲ್ಲಿ ಕ್ರಿಯೆಯಲ್ಲಿ ಪಕ್ಷ ಕ್ರಿಯೆಯಲ್ಲಿ ಇನ್ನೂ ಪರಿಷ್ಕಾರ ಮಾಡೇ ಇಲ್ಲ ನೀವು. ಆ ಕ್ರಿಯೆಯಲ್ಲಿ ಧಾತ್ವರ್ಥ ಕ್ರಿಯೆ ತಗೋಬಹುದು, ಧಾತ್ವರ್ಥ ಕ್ರಿಯೆಯಲ್ಲಿ ಪರಿಸ್ಪಂದತ್ವ ಇಲ್ಲ. ಅದೇ ಹೊಸದಾಗಿ ನಾವು ಅಲ್ಲ ಪಕ್ಷದಲ್ಲೂ ಈಶ್ವರ ಪರಿಸ್ಪಂದ ಮಾಡ್ತಿದ್ದಾರೆ. ಈಶ್ವರ ಪರಿಸ್ಪಂದ ಅನಿತ್ಯ ಪರಿಸ್ಪಂದ ಆಗ ಆಶ್ರಯ ಸಿದ್ಧಿ. ಯಾಕಂದ್ರೆ ನಾವು ಈಶ್ವರ ಪರಿಸ್ಪಂದವೇ ಇಲ್ಲ ಒಬ್ಬ ಹೇಳ್ತಾರೆ. ಯಾಕಂದ್ರೆ ಈಶ್ವರ ನ ಪರಿಸ್ಪಂದವಾನ್ ಪರಮಾತ್ಮ ಪರಿಮಾಣವತ್ವ ಪರಿಸ್ಪಂದವೇ ಇಲ್ಲ ಅಂತ ಒಬ್ಬ ಹೇಳ್ತಾರೆ. ಅಲ್ಲ ನಾವು ಅಣುಪರಿಮಾಣವತ್ವದಿಂದಾಗಿ ನಾವು ಪರಿಸ್ಪಂದ ಸಾಧನೆ ಮಾಡ್ತೀವಿ ಅಂತ ಹೇಳಿದ್ರೆ ಆಗ ಈಶ್ವರ ಪರಿಸ್ಪಂದ ಕೂಡ ಅನೀಶ್ವರ ಪರಿಸ್ಪಂದಗಳಲ್ಲಿ ವ್ಯಭಿಚಾರ. ಭಾವಗಳಿಗೆ ಎಲ್ಲಾ ಕಡೆ ವಿರೋಧವನ್ನು ಹೇಳ್ತೀವಿ ಅಥವಾ ಕೆಲವು ಕಡೆ ಮಾತ್ರ ಹೇಳ್ತೀವಿ? ಭಾವಗಳಿಗೆ ವಿರೋಧ ಎಲ್ಲಾ ಕಡೆ ಅದೃಶ್ಯತ್ವಾಧಿಕರಣದಲ್ಲಿ ಅಲ್ಲಾಗಬೇಕಾದ್ರೆ ಭಾವಭಾವಿದೋಪಿ ನತು ಸರ್ವರ್ಥ ವಿದ್ಯತೆ ಅಲ್ಲಿ ಪ್ರತ್ಯಕ್ಷೇಣ ಗಚ್ಚತಿ ದ್ರವ್ಯ ಸಂಯೋಗ ವಿಭಾಗ ವಿಷಯ ಸಂಯೋಗ ವಿಭಾಗಾತಿರಿಕ್ತ ವಿಶೇಷ ಅನುಪಲಬ್ಧೆ. ಹಾಗಾಗಿ ಅಲ್ಲಿ ಅಂದ್ರೆ ಅವರು ಕರ್ಮವನ್ನು ಅಪ್ರತ್ಯಕ್ಷ ಅಂತ ಹೇಳಿ ಕಟ್ಟರೆ ಹೇಳ್ತೇನೆ. ಅಲ್ಲಾಗಬೇಕಾದ್ರೆ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಚಲತಿ ಇತಿ ಪ್ರತ್ಯಯ ಸಂಯೋಗ ವಿಭಾಗ ಅನುಮಿತ ಕರ್ಮ ವಿಷಯಕ ಅಂತ ಹೇಳ್ತೀವಿ. ಆ ಸಂಯೋಗ ವಿಭಾಗಗಳಿಂದ ಕರ್ಮವನ್ನು ಹೇಗೆ ಅನುಮಾನ ಮಾಡ್ತೀವಿ ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಸಂಯೋಗ ವಿಭಾಗಗಳೇ ಪ್ರತ್ಯಕ್ಷ ಅಂದ್ರೆ ಕರ್ಮ. ವಿಮತ ದ್ರವ್ಯಂ ಪ್ರಾಕ್ ಸಂಯುಕ್ತ ದೇಶ ವಿಭಿನ್ನ ದೇಶ ಸಂಯುಕ್ತಂ ಕ್ರಿಯಾ ಉಲ್ಟಾ ಇದು ಕ್ರಿಯಾ ಇದು ವಿಮತಂ ದ್ರವ್ಯಂ ಕ್ರಿಯಾ ಮತ್ತು ಪ್ರಾಕ್ ಸಂಯುಕ್ತ ದೇಶ ವಿಭಿನ್ನ ದೇಶ ಸಂಯುಕ್ತತ್ವಾತ್ ಅನುಮಾನದಿಂದಾಗಿ ಕ್ರಿಯಾ ಅನುಮಾನ ಮಾಡಿ ಸಂಯೋಗ ವಿಭಾಗ ಅನುಮಿತವಾದ ಯಾವ ಕ್ರಿಯೆ ಇದೆ ಅನುಮಿತವಾದಂತಹ ಕ್ರಿಯೆಯನ್ನು ಚಲತಿ ಪ್ರತಿ ವಿಷಯಕರಿಸ್ತಾ ಇದ್ದು ಅಪರೋಕ್ಷವಾದ ಕ್ರಿಯೆಯನ್ನು ವಿಷಯಕರಿಸ್ತಾ ಇಲ್ಲ ಅಂತ ಈ ರೀತಿಯಾಗಿ ಹೇಳ್ತಾರೆ. ಇಲ್ಲ ಆಗಬೇಕಾದ್ರೆ ಸಂಯೋಗ ಅಲ್ಲ ಇದು ಹಿಂದೆ ಅನುಮಾನ ಮಾಡಿದ್ವಿ. ಏನ್ ಅನುಮಾನ ಅಂತ ಹೇಳಿದ್ರೆ ಚಲತಿ ಇತಿ ಪ್ರತ್ಯಯ ಅಪರೋಕ್ಷ ಇಂದ್ರಿಯಜನ್ಯ ಇಂದ್ರಿಯ ವ್ಯಾಪಾರಾನ್ವಯ ವ್ಯತಿರೇಕಾನು ವಿಧಾಯಿತ್ವ ಅನುಮಾನ ಮಾಡಿರೋ ಪ್ರಶ್ನೆ ಒಂದೇ. ಕೇವಲ ಇಂದ್ರಿಯ ವ್ಯಾಪಾರಾನ್ವಯ ವ್ಯತಿರೇಕಾನು ವಿಧಾಯಿತ್ವದಿಂದಾಗಿ ಇಂದ್ರಿಯಜನ್ಯ ಸಿದ್ಧ ಆಗೋದಿಲ್ಲ. ಅನನ್ಯತಾ ಸಿದ್ಧ ಇಂದ್ರಿಯ ವ್ಯಾಪಾರಾನ್ವಯ ವ್ಯತಿರೇಕಾನು ವಿಧಾಯಿತ್ವದಿಂದಾಗಿ ಇಂದ್ರಿಯ ಸಿದ್ಧ ಆಗತ್ತೆ. ಇದಕ್ಕೆ ಅನ್ಯತಾ ಸಿದ್ಧಿ ಇದೆ. ಎಲ್ಲ ಅನ್ಯತಾ ಸಿದ್ಧಿ ಅಂದ್ರೆ ಕರ್ಮ ಅನುಮಾಪಕಯೋ ಸಂಯೋಗ ವಿಭಾಗಯೋ ಸಂಯೋಗ ವಿಭಾಗಯೋ ಗ್ರಹಣೇವ ಇಂದ್ರಿಯ ವ್ಯಾಪಾರಾನ್ವಯ ವ್ಯತಿರೇಕ ಉಪಕ್ಷೀಣವು ಅಂತ ಇದಾಗ ಹೇಳ್ತೀವಿ. ಅಲ್ಲ ಅದೆಲ್ಲ ಸ್ವಲ್ಪ ಮುಂದುವರಿಸಿ ಸ್ಥಾನಶ್ಚಲತಿ ಅಂತ ಪ್ರಯೋಗ ಆಗಬೇಕಾಗಿತ್ತು. ಇಲ್ಲಿ ಹೇಗೆ ಅಂತ ಆಗಬೇಕಾದ್ರೆ ಏನು ಪ್ರಶ್ನೆ ಅಂತ ಹೇಳಿದ್ರೆ ಇಲ್ಲಿ ಸಂಯೋಗ ವಿಭಾಗಗಳಿಂದಾಗಿ ಕರ್ಮವನ್ನ ಒಂದ್ ವೇಳೆ ಅನುಮಾನ ಮಾಡುವುದಾದ್ರೆ ಯಾವ ರೀತಿಯಾಗಿ ಶೇನ ಸ್ಥಳತಿಯನ್ನು ಪ್ರತೀತಿ ಬರುತ್ತೋ ಸ್ಥಾನ ಸ್ಥಳತಿಯನ್ನು ಪ್ರತೀತಿ ಬರಲಿ ಅಂತ ಆಪತ್ತಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಂಯೋಗ ವಿಭಾಗ ನಮ್ಮ ಪ್ರಕಾರ ಅನ್ಯ ಇದು ಸ್ಥಾನ ನಿರೂಪ್ಯ ಸಂಯೋಗ ಶೇನದಲ್ಲಿ ಶೇನ ನಿರೂಪ್ಯ ಸಂಯೋಗ ಸ್ಥಾನದಲ್ಲಿದೆ. ಎರಡಿದೆ, ಎರಡು ಸಂಯೋಗ ದ್ವಯಂ ಪ್ರತ್ಯೇಕ ಎರಡರಲ್ಲೂ ಇದೆ. ಇನ್ನು ಇವರ ಪ್ರಕಾರ ಸಂಯೋಗ ದುಷ್ಟ ಆಗಿದೆ. ಇಲ್ಲ ಇವರ ಪ್ರಕಾರವೂ ಕೂಡ ತಾಭ್ಯಾಂಚ ಅನುಮೀಯ ನಮ್ಮ ಕರ್ಮ ಉಭಯ ಪ್ರಾಪಿ ಜಾತಿ ಸ್ಥಾನದಲ್ಲೂ ಬರಬೇಕು ಕರ್ಮದಲ್ಲೂ ಕೂಡ ಬರಬೇಕು ಅಂತ ಅನುಮಾನ. ತೀರ್ಮಾನ ಏನ್ ಮಾಡ ಕ್ರಿಯಾ ಅನುಮಿತ ಅಲ್ಲ ಅಂದ್ರೆ ಏನು ತೀರ್ಮಾನ ಏನು? ಪ್ರತ್ಯಕ್ಷ ಅಂತ ಆದ್ರೆ ಅದು ಜಸ್ಟ್ ಅಲ್ಲಿಂದ ಬಿಟ್ಟು ಗುಳ್ಳೆ ಕ್ರಿಯಾಜ್ಞಾನ ಬರಬೇಕು. ಕ್ಷಣ ಮಾತ್ರದಲ್ಲಿ ಕ್ರಿಯಾಜ್ಞಾನ ಯಾವ ರೀತಿಯಾಗಿ ಎರಡು ರೀತಿಯ ಕೊಡ್ತಾರೆ. ಹೇಗೆ ಹೇಳಿದ್ರೆ ಅಲ್ಲಿ ಯಾವ ಹಿಂದೆ ಅವರು ಕರ್ಮಾನುಭಾಪಕ ಸಂಯೋಗ ವಿಭಾಗವು ಸಮುದಾಯ ವಿಷಯಕ ಅಂತ ಸಂಯೋಗ ವಿಭಾಗ ಸಮುದಾಯವು ಅಂತ ಇದ್ದಾಗ ಹೇಳ್ತಾರೆ. ನಾವಾಗಬೇಕಾದ್ರೆ ಕರ್ಮ ಸಮುದಾಯವೇ ಪ್ರತ್ಯಕ್ಷ ವಿಷಯ ಅಂತ ಹೇಳ್ತೀವಿ. ಕ್ರಿಯಾ ಸಮುದಾಯವೇ ಪ್ರತ್ಯಕ್ಷ. ಯಾವ ರೀತಿಯಾಗಿ ದೂರಸ್ಥ ಕೇಶವು ಅದು ಅಪ್ರತ್ಯಕ್ಷವಾಗಿದ್ದು ಕೇಶ ಸಮುದಾಯವು ಪ್ರತ್ಯಕ್ಷ ವಿಷಯವು ಹಾಗೆ ಇಲ್ಲಿ ಹೇಳ್ತೀವಿ. ವ್ಯಕ್ತಿರ್ನಾಮ ಇಲ್ಲಿ ಪ್ರತೀತಿ ಅಂತ ಹೇಳಿ ಬರೋದಿಲ್ಲ. ಶಕ್ತಿಯ ವ್ಯಕ್ತಿ ನಾಮ ಪ್ರತೀತಿ ಅಂತ ಹೇಳಿ ಬರೋದು. ಯಾಕೆ ಈಶ್ವರಾಪೇಕ್ಷೆಯ ಪ್ರತೀತಿ ಹೇಳಿದ್ರು ಅಸ್ಮದಪೇಕ್ಷೆಯ ಪ್ರತೀತಿ ಹೇಳಿದ್ರು ಅಂತ. ಈಶ್ವರಾಪೇಕ್ಷ ನಿತ್ಯ ಪ್ರತೀತ ಅದು ಬೇಕಾಗೇ ಇಲ್ಲ. ಅಸ್ಮದಪೇಕ್ಷೆಯ ಪ್ರತೀತಿ ಹೇಳಿ ಬರೋದು. ಯಾಕೆ ನಮ್ಮ ಪ್ರಕಾರ ಯಾವತ್ತು ನಮಗೆ ಈಶ್ವರನೇ ತಿಂದಿಲ್ಲ ಈಶ್ವರ ಇದು ಕೂಡ ತಿಂದ ಒಂದ್ ವೇಳೆ ತೋರದೆ ಅದರಿಂದ ಏನು ಉಪಯೋಗ ಇಲ್ಲ. ಯಾಕಂದ್ರೆ ನಮ್ಮ ಪ್ರತೀತಿಯನ್ನು ಆಶ್ರಯಿಸಿ
ನಮ್ಮ ಪ್ರತೀತಿಯನ್ನು ಆಶ್ರಯಿಸಿ ನಾವು ಜನನಾದಿಗಳನ್ನು ಹೇಳೋದಿಲ್ಲ, ಆದ್ದರಿಂದಾಗಿ ಅದು ಕೊಡೋದಿಲ್ಲ. ಇನ್ನು ಏನು ಆವರಣ ನಿವೃತ್ತಿಯನ್ನು ಹೇಳಬೇಕು. ಯಾರಿಗೆ ಆವರಣ? ಈಶ್ವರನಿಗೆ ಆವರಣ ಇಲ್ವೇ ಇಲ್ಲ. ಆವರಣ ನಿವೃತ್ತಿ ಬೇಕಾಗಿದೆ, ಅವರ ಇದೇ ನಿವೃತ್ತಿ, ಆವರಣವೇ ಇಲ್ಲ. ಕೊನೆಗೆ ಶಕ್ತಿರೇವ ಅವಸ್ಥಾ ವಿಶೇಷ. यस्य ब्रह्मचक्षत्रञ्च उभे अवस्था विशेषः कीदृशः तस्य विवरणं किमपि अस्ति वा व्याख्याने? सृष्ट्यादि कालसम्बन्ध विशेषरूपः कुत्र अस्ति व्याख्याने? ಪರೇಶ ಮತ್ತೆ ಪದದ ಮತದಾಗಬೇಕಾದ್ರೆ ಯಾವುದು ವಿಷಯವಾಕ್ಯ ಅಂತ ಹೇಳಿದ್ರೆ ಇದು ಯಸ್ಯ ಬ್ರಹ್ಮಚಕ್ಷತ್ರಂಚ ಉಭಯ ಭವತ ಓದನಃ ಮೃತ್ಯು ಯಸ್ಯೋಪಸೇಚನಂ ಕೈತ್ಥ ವೇದ ಯತ್ರ ಸಹ ಅಂತ ಈ ರೀತಿಯಾಗಿ ಇಲ್ಲಾಗಬೇಕಾದ್ರೆ ಅನೇಕ ದೋಷಗಳನ್ನು ಹೇಳ್ತೀವಿ ಅವ್ರ ವಿಷಯವಾಕ್ಯಕ್ಕೆ. ಮೊದಲನೇದಾಗಿ ಇಲ್ಲಿ ಸೂತ್ರಾನುಗುಣ್ಯ ಇಲ್ಲ, ಯಾಕಂದ್ರೆ ಅಲ್ಲಿ ಅರ್ಥವನ್ನು ಹೇಳಿದ್ದಾರೆ ಸೂತ್ರದಲ್ಲಿ ಅರ್ಥ ಅಂತ. ಮತ್ತೆ ಇಲ್ಲಾಗಬೇಕಾದ್ರೆ ಓದನ ಸೇಚನಾಭ್ಯ ಮತ್ತ ಉಪಲಕ್ಷಣೀಯ, ಓದನ ಉಪಲಕ್ಷಣ ಸೂಚನೀಯ ಇಲ್ಲಾಗಬೇಕಾದ್ರೆ ಇನ್ನು ಎರಡನೇ ಚರ ಅಲ್ಲಿ ಸರ್ವಂಬ ನಮ್ಮ ಶ್ರುತಿ ಸರ್ವಂಬಾದಿ ಸರ್ವಶಬ್ದ ಕಂಠದ ಇವ ಚರಾಚರ ಗ್ರಹಣವನ್ನು ಹೇಳ್ಯಾರ. ಇಲ್ಲಾಗಬೇಕಾದ್ರೆ ಮೃತ್ಯು ಕ್ಷತ್ರ ಬ್ರಹ್ಮಪದಗಳಿಂದಾಗಿ ನಾವು ಅವರ ಉಪಲಕ್ಷಣ ಅದು ಸರ್ವ ಚರಾಚರ. ಹಾಗಾದ್ರೆ ನಮ್ಮ ಪ್ರಕಾರ ಯಾವುದು ವಾಕ್ಯ? ಅಲ್ಲಿ ಸರ್ವಂಬ ಅತಿಥಿ ಸಹ್ಯದೇವಾತ್ತು ಮಧ್ಯೆ ಸಹ್ಯದೇವ ಸಜತ. ಸರಿ, ಹಾಗಾದ್ರೆ ಶ್ರುತಿಗೆ ಅನಾನುಗುಣ್ಯ ಬರುತ್ತಲ್ಲ, ಸೂತ್ರ ಹೇಗೆ ಹೇಳ್ಬೇಕಾಗಿ? ಯಾಕೆಂತ ಹೇಳಿದ್ರೆ ಆ ಸರ್ವಶಬ್ದಕ್ಕೆ ಅಸಂಕುಚಿತ ಬರುತ್ತೆ ಅಂತ ತಿಳ್ಕೊಂಡು ಚರಾಚರ ಗ್ರಹಣ ಅಂತ ಮಾಡಿದ್ದು. ಯಾಕಂದ್ರೆ ಅದಿತಿಯು ಕೂಡ ಸ್ವಯೋಗ್ಯ ಅನ್ನಪಾನ ಸರ್ವಸ್ಯ ಅಂದ್ರೆ ಸ್ವಯೋಗ್ಯ ಅನ್ನಪಾನಾದಿ ಅದಿತಪಿ ಭೋಕ್ತಿ, ಅದನ್ನು ವಾದನೆ ಮಾಡ್ತಾರೆ. ಈ ಸರ್ವಶಬ್ದವು ಸತಯಾ ವಾಚಾ ಮಿತ್ರಂ ಸಮಭವತ್ತು ಯಂತ್ರ ಬ್ರಹ್ಮಾದಿಗಳು ಯಾಕೆ ಎಲ್ಲರನ್ನು ತಗೊಂಡು ಎಲ್ಲರೂ ತಿಂದ ಅಸಂಕುಚಿತ ಬರುತ್ತೆ ಅಂತ ತಿಳಿಸೋಕ್ಕೋಸ್ಕರವಾಗಿ ಹೇಳಿದ್ದು. ಋತಂಪಿ ಬಂತವನ್ನಲ್ಲಿ ಮಾಯಾವಾದಿಗಳ ಪ್ರಕಾರ ಅಲ್ಲಿ ಪ್ರತಿಪಾದ್ಯ ಯಾರು ಅಂತ ಪೂರ್ವಪಕ್ಷ ಮಾಡಿ ಉತ್ತರ ಕೊಟ್ಟಿದ್ದಾರೆ, ಅದು ಯಾಕೆ ತಪ್ಪು? ಇಲ್ಲಿ ಋತಂಪಿ ಬಂತು ಸುಖದ ಸ್ಥಿಲೋಕ ಎಂಬುದಾಗಬೇಕಾದ್ರೆ ಬುದ್ಧಿಜೀವರು ಪೂರ್ವಪಕ್ಷ ವಿಷಯ ಅಂತ ಹೇಳಿದ್ರೆ ಸಿದ್ಧಾಂತ ಮಾಡಿದ್ರು ಅಲ್ಲಿ ಜೀವ ಬ್ರಹ್ಮರು ಒಂದು ವಿಷಯ ಅಂತ ಹೇಳಿದ್ರೆ ಜೀವೇಶ್ವರ ಅಂತ ತಗೊಂಡಿದ್ದಾರೆ. ಇದು ಅಯುಕ್ತ. ಯಾಕೆ ಅಂತ ಹೇಳಿದ್ರೆ ತತ್ವ ಸಮನ್ವಯ ಅಂತ ಪ್ರತಿಜ್ಞಾ ಸೂತ್ರ ವಿರೋಧ. ಯಾಕೆ ಅಂತ ಹೇಳಿದ್ರೆ ಅಲ್ಲ ಬ್ರಹ್ಮ ತದೇವ ಬ್ರಹ್ಮದಲ್ಲೇ ಸಮನ್ವಯ ಹೇಳ್ಬೇಕು ಅಂತ ಹೇಳಿ ಇಲ್ಲ ಜೀವೇಶ್ವರ ಸಮನ್ವಯ ಹೇಳ್ತಾ ಇದೆ. ಅಲ್ಲ ಬಾಧಕೆ ಸತಿ ನಾಯಂ ದೋಷ ಬಾಧಕ ಇದೆ. ಏನ್ ಬಾಧಕ ಅಂದ್ರೆ ಒಂದು ಕರ್ಮಫಲ ಭೋಕ್ತೃತ್ವ ಅದಿತ್ವ, ಈ ಬಾಧಕ ಇರೋದ್ರಿಂದಾಗಿ ಹೇಳತ್ತೆ ಅಂತ ಹೇಳಿದ್ರೆ ಹಾಗಿದೆ ಇದು. ಅದಕ್ಕೆ ಈ ಪಕ್ಷದಲ್ಲೂ ಕೂಡ ಅನುಪತ್ತಿ ಇದ್ದೇ ಇದೆ. ಯಾಕೆ ಅಂತ ಹೇಳಿದ್ರೆ ನೀವು ಜೀವೇಶ್ವರಿಗೂ ಐಕ್ಯ ಅಂಗೀಕಾರ ಮಾಡ್ತೀರಿ, ಜೀವೇಶ್ವರಿಗೂ ಕೂಡ ಐಕ್ಯ ಅಂಗೀಕಾರ ಮಾಡಿರೋದ್ರಿಂದಾಗಿ ಇಲ್ಲೂ ಕೂಡ ಭೋಕ್ತೃತ್ವ ಅನುಪತ್ತಿ ಇದ್ದೇ ಇದೆ ಅಂತ ಹೇಳ್ತೀವಿ. ಮತ್ತೆ ಅಲ್ಲ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಕಾಲ್ಪನಿಕವಾದಂತಹ ಭೇದ ಸ್ವೀಕಾರ ಮಾಡ್ಕೊಂಡು ದ್ವಿತ್ವ ಸ್ವೀಕಾರ, ಅಲ್ಲಿ ದ್ವಿತ್ವವನ್ನ ಜೀವೇಶ್ವರವು ಎಂಬಲ್ಲಿ ದ್ವಿತ್ವವನ್ನ ಜೀವೇಶ್ವರ ವಿಷಯ ಅಂತ ತಗೊಂಡಾಗ ಆಪತ್ತಿ ಬಂದು ಅವ್ರ ಬಾಧಕ್ಕೆ ಹೇಳಿದ್ದು ಮಾಯಾವಾದಿಗಳು ಇಲ್ಲಿ ದ್ವಿತ್ವ ಹೇಳಿದ್ದಾರೆ. ಅಲ್ಲಿ ಜೀವೇಶ್ವರಿಗೆ ಅದ್ವೈತಿಗಳು ಅಭೇದ ಅಂಗೀಕಾರ ಮಾಡಿರೋದಾಗ ಅಲ್ಲಿ ದ್ವಿತ್ವ ಹೇಳಿಕ್ ಬರೋದಿಲ್ಲ ಅಂತ ಅವರಿಗೆ ನಾವು ಹೇಳಿದ್ದು. ಅದಕ್ಕೆ ಅವ್ರು ಹೇಳ್ತಾರೆ ಕಾಲ್ಪನಿಕವಾದ ಭೇದ ಇದೆ ಅಂತ. ಕಾಲ್ಪನಿಕವಾದಂತಹ ಭೇದ ಇದೆ ಅಂತ ಹೇಳಿದಾಗ ಕಾಲ್ಪನಿಕವಾದಂತಹ ಭೇದ ವ್ಯಾಪ್ತವಾಗಿ ಇದ್ದಿತ್ತು ಅದನ್ನ ಈ ಪ್ರತಿಪಾದನೆ ಮಾಡುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಅದು ಕೂಡ ಇತ್ತು. ಯಾಕಂದ್ರೆ ಅದು ಎರಡು ದೋಷ. ಯಾಕಂದ್ರೆ ಕಾಲ್ಪನಿಕವಾದ ಭೇದ ಸ್ವೀಕಾರ ಮಾಡ್ಕೊಂಡು ಆನಂದಮಯಾಧಿಕರಣ ಪರಿಹಾರ ಅಂತ ಏನದು ಗುಹಾಧಿಕರಣ. ಆನಂದಮಯಾದಿಗ ಬ್ರಹ್ಮ ಶಬ್ದದಿಂದ ಪರಿಹಾರ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಲ್ಲಿ ಆನಂದಮಯಾಧಿಕರಣ ನ್ಯಾಯನ ಪರಿಹಾರ ಹೇಳ್ತಾರೆ. ಅಲ್ಲಿ ಅನ್ನಂ ಬ್ರಹ್ಮೇತಿ ವಿಜಾನಾಥ ಅಂತ ಹೇಳ್ತಾರೆ ಬ್ರಹ್ಮ ಶಬ್ದ ನಿವೇಶ ಮಾಡಿರೋದ್ರಿಂದಾಗಿ ಅಲ್ಲಿ ಪರಿಹಾರ ಮಾಡಿದ್ದಾರೆ. ತಪ್ಪೇಳಿದೆ ಸರ್. ಅದು ಅಲ್ಲಿ ಆನಂದಮಯಾಧಿಕರಣ ನ್ಯಾಯವೇ ಬೇರೆ. ಆನಂದಮಯಾಧಿಕರಣ ನ್ಯಾಯ ಇದೆ ಅಭೇದೇಪಿ ವಿಶೇಷೇಣ ವಾಣ್ಯ ಇತ್ಯುದಿತೋ ಹರಿ ಎಂಬಲ್ಲಿ ಪಂಚರೂಪತ್ತು ಹೇಳಿದ್ದಾರೆ. ಯಾವ ರೀತಿ ಹಾಗೆ ಇಲ್ಲೂ ಕೂಡ ವಿಶೇಷ ಪದಾದೇವ ನಾವು ಅನೇಕ ರೂಪಗಳನ್ನು ಕೂಡಿಸಿ ಹೇಳ್ಬೋದು ಅಷ್ಟು. ಅಂದ್ರೆ ದ್ವಿತ್ವವನ್ನು ಕೂಡಿಸ್ಬೋದು, ನಾನು ಹೇಳಿ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಾಗಬೇಕಾದ್ರೆ ಅಲ್ಲಿ ಕರ್ಮಫಲ ಭೋಕ್ತೃತ್ವವನ್ನು ಹೇಳಿದ್ದಾರೆ. ಕರ್ಮಫಲ ಭೋಕ್ತೃತ್ವ ಅದು ಕೂಡೋದಿಲ್ಲ. ಇಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಏಕತ್ವ ವಚನ ಇರುವುದಲ್ಲಿ ಯಾವ ಶ್ರುತಿಯಲ್ಲಿ ಸೇತು ನಿರ್ದೇಶಕತ್ವ ವಚನ ಏನು ವಿಷಯ ಅಲ್ಲಿ ಸೇತು ಎಂಬ ಏಕತ್ವಾದಿ ಸಂಖ್ಯಾ ಹಿ ಪ್ರತ್ಯಯಾರ್ಥ ಅಲ್ಲಾಗಬೇಕಾದ್ರೆ ಎಲ್ಲಾ ಕಡೆಯಲ್ಲೂ ಕೂಡ ಸೇತು ಸುಪ್ರತ್ಯಯ ಇದೆ. ಸುಪ್ರತ್ಯಯಕ್ಕೆ ಏಕತ್ವ ವತು ಅಂತ ಅರ್ಥ ಮಾಡಿ ಏಕತ್ವ ಸಂಖ್ಯೆ ಅಂತ ಅರ್ಥ ಅಲ್ಲ. ಏಕತ್ವ ಸಂಖ್ಯೆ ಅಂತ ಇದ್ದಾಗ ಅರ್ಥ ಮಾಡಿದ್ರೆ ಆಗ ಏನು ಗಮಕ ಅಂತ ಪ್ರಶ್ನೆ ಬಂದ್ರೆ ಗಮಕ ಇದೆ. ದ್ವೇಕಯೋ ದ್ಯೋಚನೈಕ ವಚನ ವಾಕ್ಯವೇ ಗಮಕ. ಯಾಕೆ ಅಂತ ಹೇಳಿದ್ರೆ ಒಂದು ವೇಳೆ
ಅವರಿಗೆ ಇದು ಸಂಖ್ಯಾ ವಿಶಿಷ್ಟ ವಸ್ತುವಾಚಕತ್ವ ಅಭಿಪ್ರೇತ ಅಂತಾಗಿದೆ. ದ್ವೇಕೇಶು ದ್ವಿವಚನ ಕ್ವಶನ್ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ದ್ವಿಶಬ್ದವೇ ಸಂಖ್ಯಾವಾಚಕ ಅಲ್ಲ, ಸಂಖ್ಯಾ ವಿಶಿಷ್ಟ ವಸ್ತುವಾಚಕ. ದ್ವಿಶಬ್ದದಿಂದಾಗಿ ದ್ವಿತ್ವ ಒಂದು ಸಂಖ್ಯೆಯನ್ನು ಹೇಳ್ತಾ ಇಲ್ಲ, ದ್ವಿತ್ವ ವಿಶಿಷ್ಟ ಎರಡು ವಸ್ತುಗಳನ್ನು ಹೇಳ್ತಾ ಇದೆ. ಏಕತ್ವ ಸಂಖ್ಯೆಯು ಏಕತ್ವ ವಿಶಿಷ್ಟ ಒಂದು ವಸ್ತು ಹೇಳ್ತಾರೆ, ಸೇರ್ ಮೂರು ವಸ್ತು ಆಯ್ತು. ಗೌಚ ಏಕಶ ದ್ವೇಕೆ ತೇಷು ದ್ವೇಕೇಶು ದ್ವೇಕೇಶು ದ್ವಿವಚನ ಕ್ವಶನ್ ಅಂತ ಹೇಳಬೇಕಾಗಿತ್ತು, ಆತರ ಹೇಳೇ ಇಲ್ಲ. ಅಲ್ಲ, ಮತ್ತೆ ಅದು ಹೇಗೆ ಆ ಶಬ್ದ ದ್ವಿ ಮತ್ತು ಏಕ ಅನ್ನೋ ಶಬ್ದಕ್ಕೆ ಅರ್ಥ ಹೆಂಗ್ ಸಿಗುತ್ತೆ? ದ್ವಿತ್ವ ಏಕತ್ವ ಭಾವ ಪ್ರಧಾನ ನಿರ್ದೇಶ ಅಂತ ಕ್ರಿಯಾಭಾವ ಅಂದ್ರೆ ಕ್ರಿಯಾ ಪ್ರಧಾನಕ ಭಾವ. ಭಾವ ಅಂದ್ರೆ ಇಲ್ಲಿ ಕ್ರಿಯಾ ಅಂತ ಹೇಳಿದ್ರೆ ಇದು ರಮಣ ರೂಪ ಕ್ರಿಯಾ, ರಮಣಕರ್ತ ರೂಪಕ. ಭಾವ ಅಂದ್ರೆ ಸರ್ವಗತತ್ವ. ರೂಪಸಿದ್ಧಿ ಕಥಂ ಅಂತರ ಉಪಪತ್ತೆ ಅಂತರಃ ಇತ್ಯಸ್ಯ ರೂಪಸಿದ್ಧಿ. ಅಲ್ಲಿ ರಮತೆ ನಿಮಂತೋಪಪದಾಢ, ಅದರಿಂದಾಗಿ ಅಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಯಮಂತಾಢ ಅಂತ ಈ ಸೂತ್ರ ಇದೆ. ಅದರಿಂದಾಗಿ ಯಮ್ ಅಂತ ಪ್ರತ್ಯಾಹಾರಗಣ ನ್ಯಾಮಗಣ ನಮ್ ಅಂತ, ಅದರಲ್ಲಿ ಮಕಾರ ಸೇರ್ಕೊಂಡಿದೆ. ಇದು ರಮಕ್ರಿಯಾಗಿ ಮಾಂತಧಾತು ಅಂದ್ರೆ ಡಪ್ ಪ್ರತ್ಯಯ ಬರುತ್ತೆ. ಹೌದು, ಇದನ್ನು ಶ್ರುತಿಯಲ್ಲಿ ಹೇಳಿದ್ದಾರೆ. ಅಂತಸ್ಥಿತ್ವ ರಮಣಕೃತ ಅಂತ ಶ್ರುತಿಯಲ್ಲಿ ಹೇಳಿಲ್ಲ, ಆತ್ಮಶಬ್ದದಿಂದ ಹೇಳಿದ್ದಾರೆ. ಹೇಗೆ? ಅದೇ ರಮಣಂ ಆತ್ಮಶಬ್ದೇನ ದೇಯಂ ಮಾತೀತಿ ಚೋಚ್ಯತೆ. ಅದರಿಂದಾಗಿ ಅಲ್ಲಿ ಆಂಗ್ ಪೂರ್ವಕ ದದಾತೆ ಮನ್ಯತೆಶ್ಚ ಪಿಕ್ ಮನೋಜ್ಞಾನಿ ಆದೇಯಂ ಮಾತಿ ಅಂದ್ರೆ ಅರ್ಥ ಏನು? ಉಪಾದೇಯಂ ಸುಖಂ ಮಾತಿ ಅನುಭವತಿ. ಸುಖ ಒಂದೇನ ಸುಖ ಸಾಧನ ಎರಡು, ಸುಖಂ ಸುಖ ಸಾಧನ. ವಿಶಿಷ್ಟ ಪದಕ್ಕೆ ಅರ್ಥ ಏನು? ಅಲ್ಲಾಗಬೇಕಾದ್ರೆ ಎರಡು ರೀತಿಯಾಗಿ ಹೇಳ್ತೀವಿ. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಸುಖ ವಿಶಿಷ್ಟಾಭಿಧಾನ ಮೊದಲನೇ ವ್ಯಾಖ್ಯಾನದಲ್ಲಿ ಆಗಬೇಕಾದ್ರೆ ಇಲ್ಲಿ ವಿಶಿಷ್ಟದ ಶ್ರೇಷ್ಠ ಅಂತ ಅರ್ಥ. ಸುಖೇನ ಶ್ರೇಷ್ಠನಾದವನು ಪುರುಷ ಅಲ್ಲ, ಸುಖದಿಂದ ಶ್ರೇಷ್ಠನಾದವನು ಪುರುಷ ಅಂತ ಹೇಳಿದ್ರೆ ವಿಶಿಷ್ಟ ಸುಖವತ್ವ ಮೂಲ ಪಂಕ್ತಿಗೆ ವಿರೋಧ ಬರ್ತಲ್ಲ ಅಷ್ಟೇ. ಬಂದ್ರೆ ಅಲ್ಲಿ ಏನ್ ಹೇಳಿದ್ರೆ ಸುಖೇನ ಶ್ರೇಷ್ಠ ಪುರುಷ ಗದಾ ಭವತಿ ಯದಾ ತಸ್ಯ ಸುಖೇ ಶ್ರೇಷ್ಠ್ಯಂ ಸ್ಯಾತ್. ಅವನ ಸುಖದಲ್ಲಿ ಶ್ರೇಷ್ಠತ್ವ ಇದ್ದಾಗ ಮಾತ್ರ ಸುಖದಿಂದ ಪುರುಷ ಶ್ರೇಷ್ಠನಾಗ್ತದೆ. ಯಾಕಂದ್ರೆ ಸಾತಿಶಯ ಧರ್ಮಬೋಧಕ ಶಬ್ದಾಂತ ಸಮಯ ವ್ಯಾಹೃತ ಉತ್ಕರ್ಷಾರ್ಥಕ ಶಬ್ದಸ್ಯ ಅನ್ವಯಿತಾವಚ್ಛೇದಕ ಧರ್ಮಾತಿಶಯ ಪ್ರಯುಕ್ತ ಉತ್ಕರ್ಷ ಬೋಧಕತ್ವಂ. ಅದರಿಂದಾಗಿ ಇಲ್ಲಿ ಪರಮ ಧಾರ್ಮಿಕ ಅಂತ ಉದಾಹರಣೆ ಅದು ಇಲ್ಲಾಗಬೇಕಾದ್ರೆ ಈ ಸಾತಿಶಯ ಧರ್ಮ ಅಂತ ಧರ್ಮ ಯಾವುದು ಅಂತ ಹೇಳಿದ್ರೆ ಸುಖ ರೂಪಧರ್ಮ. ಅದು ಅದೇ ಅನೇಕ ಉಚ್ಚತ್ವ ನಿಶ್ಚಿತ್ವಾದಿಗಳಿದೆ. ಅಥವಾ ಸಾತಿಶಯ ಧರ್ಮ ಬೋಧಕ ಶಬ್ದ ಅಂತ ಹೇಳಿದ್ರೆ ಅದು ಧರ್ಮಬೋಧ ಸುಖ ಶಬ್ದ. ತಾದೃಶ ಧರ್ಮ ಸಮಯ ವ್ಯಾಹೃತ ಉತ್ಕರ್ಷಾಂತರ ಶಬ್ದ ಯಾವುದು ಅಂತ ಹೇಳಿದ್ರೆ ವಿಶಿಷ್ಟ ಶಬ್ದ. ಅದು ವಿಶಿಷ್ಟತ್ವ ಪೂರ್ಣತ್ವ ಅದು ಉತ್ಕರ್ಷವಾಚಕ ಶಬ್ದ ಆಗಿದೆ. ಅದಕ್ಕೆ ಅನ್ವಯಿತಾವಚ್ಛೇದಕ ಧರ್ಮ ಅದೇ ಸುಖ ತದತಿಶಯ ಪ್ರಯುಕ್ತ ಉತ್ಕರ್ಷ ಬೋಧಕತ್ವಂ. ಶ್ರುತಿಯಲ್ಲಿ ಹೇಳಿದ್ದಾರೆ ಇದನ್ನ ವಿಶಿಷ್ಟ ಪೂರ್ಣ ಸುಖ ಅಂತ ಹೇಳಿ. ಇಲ್ಲಿ ಎರಡು ರೀತಿಯಾಗಿ ತಗೊಳ್ತೀವಿ. ಒಂದು ಮುಖ್ಯ ಸಂಪ್ರತ್ಯ ಒಂದು ಯುಕ್ತಿ, ಇನ್ನೊಂದು ಯುಕ್ತಿ ಅಂದ್ರೆ ಬ್ರಹ್ಮತ್ವಂಚ ವಿಶಿಷ್ಟ ಪ್ರಾಣ ಬ್ರಹ್ಮ ಕಂ ಬ್ರಹ್ಮ ಶಬ್ದ ಅಂತ ಹೇಳಿದ್ದಾರೆ. ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಬ್ರಹ್ಮ ಶಬ್ದವು ಪೂರ್ಣತ್ವವನ್ನು ಹೇಳುತ್ತೆ. ಅದಕ್ಕೆ ವಿಶೇಷ ಯಾವ ಪ್ರಶ್ನೆ ಸನ್ನಿಹಿತ ಪರಿತ್ಯಾಗ ಕಾರಣಭಾವ ಅದು ಸನ್ನಿಹಿತ ಪೂರ್ಣತ್ವಂ ಅನ್ವಯಿಸಿ. ಅನವಸ್ಥಿತ ಅಸಂಭವಯೋ ಅವುಗಳಿಗಾಗಬೇಕಾದ್ರೆ ವಾಸ್ತವಿಕವಾಗಿ ಫಲಭೇದವೂ ಇಲ್ಲ, ಅದೇ ಮತ್ತೆ ಮೂಲ ಭೇದವೂ ಇಲ್ಲ. ಮತ್ತೆ ಏನ್ ಭೇದ ಅಂತ ಹೇಳಿದ್ರೆ ಆ ಫಲ ಉಪಪಾದಕ ಪ್ರಕಾರ ಭೇದ. ಹೇಗೆ ಅಂತ ಹೇಳಿದ್ರೆ ಮೂಲ ಭೇದ ಇಲ್ಲ ಅಂದ್ರೆ ಒಂದು ವಾಸ್ತವಿಕ ಅಂದ್ರೆ ಅನವಸ್ಥಾ ಅಸಂಭವ ಹೇಳ್ಬೇಕು. ಜೀವತ್ತು ಇಟ್ಕೊಂಡೆ ಅಸಂಭವ ಹೇಳಿ, ಜೀವತ್ತು ಇಟ್ಕೊಂಡು ಅನವಸ್ಥಾ ಹೇಳಿದ್ದು. ಅದರಿಂದಾಗಿ ಆ ಉಪಪಾದ ಇಲ್ಲ. ಅದೇ ಫಲವನ್ನು ಉಪಾದನೆ ಮಾಡಿದ ಪ್ರಕಾರದಲ್ಲಿ ಬೇರೆ. ಹೇಗಂದ್ರೆ ಒಂದು ಅಸಂಭವದಲ್ಲಿ ಸಮಾನತೆಯ ಅವಿನಿಗಮ್ಯತ್ವೇನ, ಇನ್ನು ಅನವಸ್ಥಾದಲ್ಲಿ ಅಸಂಭವದಲ್ಲಿ ಆ ಸಮಾನತೆಯ ಅವಿನಿಗಮ್ಯತ್ವೇನ, ಅನವಸ್ಥಿತಿಯಲ್ಲಿ ಪ್ರಾಕ್ಸಿದ್ಧ ಮೂಲಾಭಾವೇನ ಅಂತ ಹೇಳ್ತೀವಿ. ಅದಕ್ಕೆ ಉದಾಹರಣೆ ಹೇಗೆ ಅಂತ ಹೇಳಿದ್ರೆ ಪ್ರಾಕ್ಸಿದ್ಧ ಮೂಲಂ ಜೀವತ್ವ ಅದು ಸಿದ್ಧವಾಗಿದೆ ಹೇಳ್ಬೋದು, ಅದು ಸಿದ್ಧನೇ ಅಲ್ಲ. ಅನವಸ್ಥಿತೇ ಅಸಂಭವಾಚ ಈ ಸೂತ್ರಕ್ಕೆ ಎರಡು ತರಹದ ಅರ್ಥ ಇದೆ. ಈಶ್ವರನನ್ನ ಒಪ್ಪುವವರನ್ನು ಕುರಿತು, ಈಶ್ವರ ಒಪ್ಪದೇ ಇದ್ದವ್ರನ್ನು. ಹೇಗೆ ಅನವಸ್ಥಿತ ಅಸಂಭವಾಚ ನೇತ್ರ ಶಬ್ದಕ್ಕಾಗಬೇಕಾದ್ರೆ ಮೊದಲನೇ ಅನವಸ್ಥ ಶಬ್ದಕ್ಕಾಗಬೇಕಾದ್ರೆ ಒಂದು ನಿಯಮ್ಯ ನಿಯಾಮಕ ಭಾವ ಅನವಸ್ಥಿತೆ ಅಂತ ಅರ್ಥ. ಜೀವತ್ವ ಸಾಮ್ಯನ ನಿಯಮ್ಯ ನಿಯಾಮಕ ಭಾವ ಅನವಸ್ಥಿತೆ, ಮತ್ತೆ ಜೀವತ್ವ ಸಾಮ್ಯನ ನಿಯಮ್ಯ ನಿಯಾಮಕ ಭಾವ ಅಸಂಭವಾಚ ಅಂತ ಅರ್ಥ. ಜೀವತ್ವ ಸಾಮ್ಯ ಇರೋದ್ರಿಂದಾಗಿ ನಿಯಮ್ಯ ನಿಯಮಿತ ಅವಸ್ಥಾನವೂ ಕೂಡ ಇಲ್ಲ, ನಿಯಮಿತ ಭಾವ ಅಸಂಭಾವಿತನೂ ಕೂಡ ಆಗಿದೆ. ಅನವಸ್ಥಾ ದೋಷ ಬರುತ್ತೆ. ಇನ್ನೊಂದು ನಿಯಮ್ಯ ನಿಯಾಮಕ ಜೀವತ್ವ ಸಾಮ್ಯನ ಅಲ್ಲಿ ನಿಯಮ್ಯ ನಿಯಾಮಕ ಭಾವ ಅಸಂಭವ ಅಂತ ಒಂದು ಅರ್ಥ. ಎರಡನೇ ಅರ್ಥದಲ್ಲಿ ಯಾದೀಶನ ಅಂಗೀಕಾರ ಮಾಡ್ತದೋ ಅವರ ಪ್ರಕಾರ ಹೇಗಂತ ಹೇಳಿದ್ರೆ ಅನವಸ್ಥಿತ ಶಬ್ದಕ್ಕಾಗಬೇಕಾದ್ರೆ ಏನರ್ಥ ಅಂತ ಹೇಳಿದ್ರೆ ಇದು ಅವಸ್ಥಿತೇ ಅಭಾವ ಅಂದ್ರೆ ಅವಸ್ಥಿತಿ ಕಲ್ಪಕ ಪ್ರಮಾಣ ಭಾವ ಅಂದ್ರೆ ಅಶ್ರುತವಾದಂತಹ ಅಗ್ನಿಯ ಅವಸ್ಥಿತಿ
ಪ್ರಮಾಣಾಭಾವಾತ್ ಅಗ್ನಿ ಇದು ಮಧ್ಯೆ ಅಶ್ರುತ ಅಗ್ನಿಕಲ್ಪಕ ಪ್ರಮಾಣಾಭಾವತ್ ಅಂತ ಅರ್ಥ. ಅಸಂಭವ ಶಬ್ದಕ್ಕಾಗಬೇಕಾದ್ರೆ ಏನರ್ಥ ಅಂತ ಹೇಳಿದ್ರೆ ಇದು ಅಂದ್ರೆ ಇದು ಅಮೃತ ಅಲ್ಲಿ ವಾಕ್ಯ ಏತದ ಅಮೃತ ಅಭಯಂ ಏತದ್ ಬ್ರಹ್ಮಾಂಡ ವಿಷಯ ವಾಕ್ಯ ಅಮೃತತ್ವಾದಿ ಪ್ರತಿಪಾದಕ ವಾಕ್ಯಗಳಿಂದ ಪ್ರಥಮ ಪ್ರತೀತ ಬ್ರಹ್ಮ ಪರಿತ್ಯಾಗ ಅಸಂಭವಾತ್ ಅಂತ ಅರ್ಥ. ಅಂದಾಗಿ ಅಲ್ಲಿ ಅನಸ್ತಿ ಸಂಭವಾತ ಈ ಬ್ರಹ್ಮಾದೀನಾಂ ನಿಯಾಮಕತ್ವಂ ತೇಷಾಂ ಸ್ವಭಾವ ಏವ ಅಂತ ಅನ್ನೋದು ಯಾವುದೋ ಒಂದು ಸೂತ್ರದಿಂದ ಸೂಚಿತ ಆಗತ್ತೆ ಅಂತ ಹೇಳಿದ್ದಾರೆ. ಯಾವ ಸೂತ್ರ ಹೇಗೆ ಸೂಚಿತ? ನಚಾಧಿಕಾರಿಕಮಪಿ ಪತನಾನುಮಾನ ತದಯೋಗಾತ್. ಅನಶ್ವಃ ಇತಿ ಕಿಂ ಅನ್ಯೋನ್ಯಾಭಾವಃ ನಯನಃ ಅನ್ನೋದು ಅದು ಖಂಡನ ಮಾಡಿದಾರಲ್ಲ ಅನುವಾದ ಮಾಡಿದ್ದಿಲ್ಲ ಅದು ಎಲ್ಲಿಂದ ಹೇಳ್ಬೇಕು ಸರ್? ಅದಕ್ಕೆ ಬಹಳ ಇದೆ. ಅದು ಯಾವ ವಿಷಯ ಸರ್? ಈರ್ಷತ್ವಾಧಿಕರಣ ಅನುವಾದ ಆಗಿರೋದ್ರಿಂದ ಅವ ಅನುವಾದ ಮಾಡದೇ ಇದ್ದದ್ದು ಅಲ್ಲ. ಅದರಲ್ಲಿ ಅಷ್ಟು ಹೇಳುವ ಆ ಪಂಚಮಿ ಪ್ರಯೋಗ ಅಪ್ರಯೋಗಗಳಿಂದ ಭೇದಾಭೇದಗಳಿಗೆ ಆ ವಿಷಯ ಅಂತರ್ಯಾಮ್ಯ ಅಧಿಕರಣ ಆಗಿಲ್ಲ. ಇದು ಪಂಚಮಿ ಪೃಥಕ್ತ್ವ ಇದೆ ಏನ್ ಹೇಳಿದ್ರೆ ಸ್ವರೂಪ ಭೇದಕ್ಕೂ ಪೃಥಕ್ತಕ್ಕೂ ಅನ್ಯೋನ್ಯಾಭಾವಕ್ಕೂ ಮೂರಕ್ಕೂ ಪರಸ್ಪರ ಭೇದ ಇದೆ ಅಂತ ಸಾಧನೆ ಮಾಡಿ ಕೊಟ್ಟಿದ್ದಾರೆ. ಅಲ್ಲ ಪೃಥಕ್ತಕ್ಕೂ ಅನ್ಯೋನ್ಯಾಭಾವಕ್ಕೂ ಭೇದ ಸಾಧನೆ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಯುಕ್ತಿ ಹೇಳಿದ್ದು ಅವಧಿ ನಿರೂಪ್ಯತ್ವೇನ ಪ್ರತಿಯೋಗಿ ನಿರೂಪ್ಯತ್ವೇನ ಒಂದು ಭೇದ ಹೇಳಿದ್ರು. ಈ ಎರಡನೇ ಯುಕ್ತಿ ಹೇಳಿದರೆ ಪಂಚಮಿ ಪ್ರಯೋಗ ಭಾವಭಾವಾಭ್ಯಾಮಿ ಭೇದ ಇದೆ. ಯಾಕೆ ಅಂತ ಹೇಳಿದ್ರೆ ಪೃಥಕ್ ವಿನ ತೃತೀಯಾಂಜ ದೃಶ್ಯಾಮ ಅಂತ ಸೂತ್ರ ಇದೆ. ಅಲ್ಲಾಗಬೇಕಾದ್ರೆ ಏನ್ ಹೇಳಿ ಅಂದ್ರೆ ಪೃಥಕ್ತ್ವ ವಾಚಿ ಪದಯೋಗೆ ಅಲ್ಲಿ ಪಂಚಮಿ ಬರುತ್ತೆ ಅಂತ ಹೇಳಿದ್ದಾರೆ. ಅದರಿಂದಾಗಿ ಅಲ್ಲಾಗಬೇಕಾದ್ರೆ ಏನಾಗಿದೆ ಅಂತ ಹೇಳಿದ್ರೆ ಘಟಃ ಪಟಾತ್ ಪೃಥಕ್ ಅಂತ ಹೇಳ್ಬೇಕಾದ್ರೆ ಪೃಥಕ್ತವಾಚಿ ಪದ ಪೃಥಕ್ ಶಬ್ದ ಯೋಗ ಇದ್ದಾಗ ಅಲ್ಲಿ ಪಂಚಮಿ ಬರುತ್ತೆ. ಅಲ್ಲಿ ಪೃಥಕ್ ಅಂತ ಶಬ್ದಗ್ರಹಣ ಯಾಕೆ ಮಾಡಬಾರ್ದು, ಅರ್ಥಗ್ರಹಣನೇ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ ಒಂದ್ ವೇಳೆ ಅರ್ಥಗ್ರಹಣ ಮಾಡದೆ ಹೋದೆ ಘಟಃ ಪಟಾತ್ ಭಿನ್ನ ಘಟಃ ಪಟಾತ್ ಅರ್ಥಾಂತರ ಎಂಬಲ್ಲಿ ಪಂಚಮಿ ಪ್ರಾಪಕ ಲಕ್ಷಣಾಂತರವೇ ಇಲ್ಲ, ಸೂತ್ರವೇ ಇಲ್ಲ. ಅದರಿಂದಾಗಿ ಅಲ್ಲಿ ಅರ್ಥಗ್ರಹಣವನ್ನೇ ಮಾಡಬೇಕು. ಅಲ್ಲ ತಚ ಯಾವಾಗ ತಚ ಪೃಥಕ್ತವಾಚಿ ಪದಯೋಗೆ ಪಂಚಮಿ ವಿಹಿತ. ಯದಿ ಪೃಥಕ್ತ್ವ ಅನ್ಯೋನ್ಯಾಭಾವ ಎರಡೂ ಒಂದೇ ಆಗಿದ್ರೆ ಅನ್ಯೋನ್ಯಾಭಾವವಾಚಕ ನೈಶಬ್ದ ಪೃಥಕ್ತವಾಚಕವೂ ಆಯ್ತು. ಪೃಥಕ್ತವಾಚಕ ಆದ್ರೆ ಘಟಃ ಪಟೋನಭವತಿ ಎಂಬಲ್ಲೂ ಪಂಚಮಿ ಬರಬೇಕಾಗಿತ್ತು. ಘಟ ಪಟಾದಿಗೆ ಅಂತರ್ಯಾಮಿ ಅಧಿಕರಣ ಒಂದು ಬಿಟ್ಟೋಗಿತ್ತು. ಅಲ್ಲಿ ಸರ್ವಾಂತರ್ಯಾಮಿಯಾದ ಕಾರಣದಿಂದ ಭಗವಂತನಿಗೆ ರತಿ ಇಲ್ಲ ಅಂತ ಒಂದು ಶಂಕೆ ಮಾಡಿ ಅಲ್ಲಿ ಸರ್ವಾಂತರ್ಯಾಮಿ ಅಲ್ಲಿ ಕಾರ್ಯದಾನಾರ್ಥ ಕಾರ್ಯಾಸಂಗತ ಪಿಣ್ಯಾಕತೆ ಇಲ್ಲ ದಾನಮಿವ ಅಂದ್ರೆ ಅದರಿಂದಾಗಿ ಇಲ್ಲಾಗಬೇಕಾದ್ರೆ ಏನು ಅಲ್ಲಿ ಮೊದಲು ಆಕ್ಷೇಪ ಬಂದಿದ್ದು ಕಾರ್ಯತೆ ಇಲ್ಲ ದಾನಮಿವ. ಹೇಗೆ ಅಂತ ಹೇಳಿದ್ರೆ ಸರಿ ಇಲ್ಲಿ ಏನ್ ಸಮಸ್ಯೆ ಬಂದಿತ್ತು ಅಂತ ಹೇಳಿದ್ರೆ ಇಲ್ಲಿ ಆದಿತ್ಯಾದಿ ನಿಯಾಮಕತ್ವ ಹಿಂದಿನ ಸುತ್ತ ಅಧಿಕಾರಿಗಳೇ ಹೇಳಿದ್ರು. ಆದಿತ್ಯಾದಿ ನಿಯಾಮಕತ್ವ ಪ್ರಯುಕ್ತವಾಗಿ ಅವನಿಗೆ ಅತಿ ಪ್ರಯತ್ನವತ್ವ ಬಂದಿತ್ತು. ಈಶ್ವರ ಅತಿ ಪ್ರಯತ್ನವಾನ್ ಆದಿತ್ಯಾದಿ ಮಹದ್ವಸ್ತು ನಿಯಾಮಕತ್ವಾತ್. ಅತಿ ಪ್ರಯತ್ನವತ್ವ ಬಂದಿದ್ದಾಗಿ ಆದಿತ್ಯ ಚಿತ್ತ ವಿಕ್ಷೇಪವಾನ್ ಅತಿ ಪ್ರಯತ್ನವತ್ವಾತ್. ಆಮೇಲೆ ಆದಿತ್ಯ ವಿಷ್ಣು ಚಿತ್ತ ವಿಕ್ಷೇಪವಾನ್ ಆದಿತ್ಯ ನಿಯಾಮಕ ವಿಷ್ಣು ಚಿತ್ತ ವಿಕ್ಷೇಪ ಅತಿ ಪ್ರಯತ್ನವಾನ್ ಆದಿತ್ಯ ನಿಯಾಮಕತ್ವಾತ್. ವಿಷ್ಣು ಚಿತ್ತ ವಿಕ್ಷೇಪವಾನ್ ಅತಿ ಪ್ರಯತ್ನವತ್ವಾತ್. ವಿಷ್ಣು ರಮಣಕರ್ತ ನಭವತಿ. ಯಾಕೆ ಅಂತ ರಮಣವಾನ್ ನಭವತಿ ಇದು ಚಿತ್ತ ವಿಕ್ಷೇಪವತ್ವಾತ್ ಅಂತ ಈ ರೀತಿಯಾಗಿ ಅನುಮಾನ ಮಾಡಿದ್ರು. ಅಲ್ಲಿ ಅದಕ್ಕೆ ಏನ್ ಯುಕ್ತಿ ಕೊಟ್ಟು ಅಂದ್ರೆ ಅದಕ್ಕೆ ಸರ್ವಾಂತರ್ಯಾಮಿತ್ವ ಹೇಳ್ಬಿಟ್ರು, ಅಂತರ್ಯಾಮಿ ಸರ್ವನಿಯಾಮಕತ್ವ ಹೇಳ್ಬಿಟ್ರು. ಇನ್ನೂ ನಿಯಾಮಕ ಇನ್ನೂ ಅಸಂಭಾವಿತ ಇದ್ದಾಗ ಅದರಿಂದಾಗಿ ಕಾಲಿತ ಇದ್ದಾಗ ನಮೀವ ಅದರಿಂದ ಕಟ್ಟಿದಾಗ ಅವನಿಗೆ ಮೊದಲೇ ಇಂಡಿಯಾ ದಿಕ್ಕಿರಲ್ಲ, ಅವನಿಗೆ ಹೋಗಿ ಕಾಲಿತ ಕೊಟ್ಟರೆ ನಿನ್ ಬಿಡ್ತೀನಿ ಅಂತ ಹೇಳಿದ್ರೆ ಅಸಂಭಾವಿತ. ಹಾಗೆ ಇಲ್ಲೂ ಕೂಡ ಅದಕ್ಕೆ ಸ್ವಾತ್ಮನ ನಿಯತಂ ವಸ್ತು ಪ್ರದೀಪಂ ಯಾತ್ಮನೋ ಭವೇತ್ ಸ್ವಾಧೀನ ಸತ್ತಾ ಶಕ್ತಿಯಾದಿ ಕಥಮಾತ್ಮ ಪ್ರದೀಪಕಂ ಅಂತ ಹೇಳ್ತೀವಿ. ನಿಯಾಮಕತ್ವ ಇದು ರಮಣ ವಿರುದ್ಧ ಹೇಗೆ ಪರಸ್ಪರ ವಿರಹ ರೂಪನ ಅದೇನಲ್ವಲ್ಲ. ಅದಕ್ಕೆ ಪರಂಪರೆಯ ವಿರೋಧ ಇದೆ ಅವುಗಳಿಗೆ. ಹೇಗೆ ಅಂತ ಹೇಳಿದ್ರೆ ಅಲ್ಲಿ ರಮಣ ಕರ್ತೃತ್ವಕ್ಕೆ ಇದೆ ನಿಯಾಮಕತ್ವಕ್ಕೆ ಚಿತ್ತ ವಿಕ್ಷೇಪವತ್ವದೊಟ್ಟಿಗೆ ವ್ಯಾಪ್ತಿ. ಚಿತ್ತ ವಿಕ್ಷೇಪಕ್ಕೆ ರಮಣ ಕರ್ತೃತ್ವ ಭಾವದೊಟ್ಟಿಗೆ ವ್ಯಾಪ್ತಿ. ಅಲ್ಲಿ ಆಗಬೇಕಾದ್ರೆ ಇನ್ನು ಅತಿ ಪ್ರಯತ್ನವತ್ವಕ್ಕೆ ಚಿತ್ತ ವಿಕ್ಷೇಪವತ್ವದೊಟ್ಟಿಗೆ ವ್ಯಾಪ್ತಿ. ಇನ್ನು ಆಮೇಲೆ ಇದು ಅತಿ ಪ್ರಯತ್ನವತ್ವಕ್ಕೆ ಆದಿತ್ಯಾದಿ ನಿಯಾಮಕತ್ವಕ್ಕೆ ಅತಿ ಪ್ರಯತ್ನವತ್ವದೊಟ್ಟಿಗೆ ವ್ಯಾಪ್ತಿ. ಮಹಾನ್ ನಿಯಾಮಕತ್ವಕ್ಕೆ ಅತಿ ಪ್ರಯತ್ನವತ್ವದೊಟ್ಟಿಗೆ ವ್ಯಾಪ್ತಿ. ಅತಿ ಪ್ರಯತ್ನವತ್ವ
ಲಿಂಗತ್ವಕ್ಕೆ ರಮಣ ಕರ್ತೃತ್ವ ಇಲ್ಲ ಅಂದ್ರೆ ಈ ಲಿಂಗಾತ್ಮಕ ಶಬ್ದ ಅಲ್ಲಿ ವಿಗ್ರಹ ಹೇಗೆ? ಇಲ್ಲಿ ಲಿಂಗಾತ್ಮಕ ಶಬ್ದಕ್ಕೆ ಎರಡು ರೀತಿಯ ವಿಗ್ರಹ ಮಾಡ್ತೀವಿ. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಲಿಂಗಂ ಅಲ್ಲಿ ಆತ್ಮ ಶಬ್ದಕ್ಕೆ ಆತ್ಮ ಇವ ಆತ್ಮ ಪ್ರವೃತ್ತಿ ನಿಮಿತ್ತ ಸಾದೃಶ್ಯಂ ಕೇಂದ್ರ ರೂಪೇಣ ಪ್ರವೃತ್ತಿ ನಿಮಿತ್ತತ್ವಮೇವ ಪ್ರವೃತ್ತಿ ಕಾರಣ ಅಂತ ಯಾವ ರೀತಿಯಾಗಿ ಆತ್ಮನು ಆ ವಸ್ತುಗಳ ತನ್ನ ಪ್ರವೃತ್ತಿ ಕಾರಣ ಆಗಿದ್ದಾನೆ, ಹಾಗೆ ಶಬ್ದವು ಈ ಲಿಂಗವು ಒಂದೇ ಲಿಂಗ ಶಬ್ದಕ್ಕಾಗಬೇಕಾದ್ರೆ ಇಲ್ಲಿ ಏನರ್ಥ ಅಂತ ಹೇಳಿದ್ರೆ ಧರ್ಮಿ ಉಪಸ್ಥಾಪಕ ಧರ್ಮ ವಿಶೇಷ. ಧರ್ಮಿ ಉಪಸ್ಥಾಪಕವಾದ ಯಾವ ಧರ್ಮ ಇದೆ ಅದಾಗಬೇಕಾದ್ರೆ ಅದು ಆ ಶಬ್ದಗಳ ಪ್ರವೃತ್ತಿಗೆ ನಿಮಿತ್ತ ಆಗಿದೆ. ಅಲ್ಲಿ ಅದಕ್ಕೆ ನಿರ್ವಚನ ಲಭ್ಯ ಅಂತಹ. ಹೌದು, ಲಿಂಗಾತ್ಮಕ ಅಂದ್ರೆ ಯೌಗಿಕ ಶಬ್ದ ಅಲ್ವಾ? ಲಿಂಗಾತ್ಮಕ ಶಬ್ದಗಳು ಅಂದ್ರೆ ಯೌಗಿಕ ಶಬ್ದಗಳು. ಅಲ್ಲ, ನಾನು ಲಿಂಗಾತ್ಮಕ ಯೌಗಿಕ ನಿನಗೂ ಪ್ರಶ್ನೆ ಗೊತ್ತಾಗಿ ಹೋಗ್ಬಿಡ್ತೀನಿ. ಯೋಗಿ ಶಬ್ದಗಳು ಅಂತ ಅರ್ಥ ಮಾಡೋದಿಲ್ಲ. ಆಪಾತ ಪ್ರತೀತಿ ಅನ್ನೋದೇನ ಅರ್ಥ ಕ್ರಿಯತೆ. ಯಾಕೆ ಹಂಗ್ ಮಾಡ್ಬೇಕು? ಯಾಕೆ ಒಂದ್ ವೇಳೆ ಯೌಗಿಕ ಅಂತ ಗ್ರಹಣ ಮಾಡ್ಬಿಟ್ರೆ ಹಿಂದಿನ ಅವುಗಳ ಸಮನ್ವಯ ಆಗೋಗಿದೆ. ಯೌಗಿಕ ಶಬ್ದ ಒಂದೇ ಲಿಂಗಾತ್ಮಕ ಇದೆ. ಏತಂ ಇದು ವಾಕ್ಯ ರೂಪ ಸರ್ವಾಂತರ್ಯಾಮಿತ ಪ್ರತಿಪಾದಕ ವಾಕ್ಯ ಏನಿದೆ ಆ ವಾಕ್ಯ ಏನಿದೆ ಅದು ವಾಕ್ಯ ಏತಮೇತಸ್ಯ ಅಂತೀವಿ. ಅಲ್ಲಿ ಅಲ್ಲಾಗ್ಬೇಕಾದ್ರೆ ಅದು ವಾಕ್ಯದ ಶಬ್ದ ರೂಪ ಅಲ್ಲ ಅಲ್ಲಿ ಅದು ಒಂದು. ಆಮೇಲೆ ಹಿಂದಿನ ಪಾದದಲ್ಲಿ ಸಮನ್ವಿತವಾದ ಎಲ್ಲಾ ಶಬ್ದಗಳು ಆಗಿವೆ. ಯಾಕಂದ್ರೆ ಶಬ್ದ ಹಾಗಾದ್ರೆ ಅದಕ್ಕೇನು ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ? ಆಪಾತ ಪ್ರತೀತಿ ಅನ್ನೋದೇನ ವಿರುದ್ಧೈಹಿ ಲಕ್ಷಣೈರ್ಯುತಂ ಬ್ರಹ್ಮ ಅಂತ ಹೇಳಿದಾಗ ಮೇ ಮಾತ ವಂಜ ಇತ್ಯತ್ರ ಯಥಾ ವಿರೋಧ ಅಂತ ಹೇಳಿದ್ದಾರೆ ಟೀಕಾ ಪಂಕ್ತಿ. ಅದರಂತೆ ಇಲ್ಲಿ ವಿರೋಧ ಹೇಗೆ? ಅಲ್ಲಿ ಶೋಚನ ವಿರೋಧ, ಇಲ್ಲಿ ಹೆಂಗ್ ವಿರೋಧ ತೋರ್ಸಕ್ಕಾಗತ್ತೆ? ವಿರುದ್ಧೈಹಿ ಲಕ್ಷಣೈಹಿ ಯುತಂ ಬ್ರಹ್ಮ ಅಂದ್ರೆ ಅದರಂತೆ ವಿರೋಧ ಹೇಗಾಗತ್ತೆ? ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಶೋಷಣ ವಿರೋಧವೇ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಮೇ ಮಾತಾ ವಂದ್ಯ ಅಂತ ಹೇಳಿದಾಗ ಇಲ್ಲಿ ಇಲ್ಲಿ ವಿರುದ್ಧೈಹಿ ಲಕ್ಷಣಿ ಏಕಂ ಬ್ರಹ್ಮ ಯುತಂ ಅಂತ ವಿರುದ್ಧ ಲಕ್ಷಣ ಅಂತ ಹೇಳ್ಬೇಕಾದ್ರೆ ಅಲ್ಲಿ ವಿರುದ್ಧ ಸಹ ಅವಸ್ಥಾನ ಇಲ್ವೇ ಇಲ್ಲ ಅಂತ ಗೊತ್ತಾಗುತ್ತೆ. ಯುತಂ ಅಂತ ಹೇಳಿ ಬರೋದಿಲ್ಲ. ಇನ್ನು ಯುತಂ ಅಂತ ಹೇಳಿದ್ರೆ ವಿರುದ್ಧ ಅಂತ ಹೇಳಿ ಬರೋದಿಲ್ಲ, ವಿರುದ್ಧನೇ ಆಗೋದಿಲ್ಲ. ಅದು ಭೂಮಾ ಸಂಪ್ರಸಾದಾತ್ ಅನ್ನುವ ಸೂತ್ರಕ್ಕೆ ಪರರು ಮಾಡಿದ ಅರ್ಥ ಏನು? ಭೂಮಾ ಸಂಪ್ರಸಾದಾತ್ ಅನ್ನೋದಕ್ಕೆ ಪರರು ಮಾಡಿದ ಅರ್ಥ ಏನು? ನಾವೇನು ಅರ್ಥ ಮಾಡ್ತೀವಿ? ಇಲ್ಲಿ ರಾಮಾನುಜರು ಶಾಂಕರರು ಬೇರೆ ರೀತಿಯಾಗಿ ಅರ್ಥ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಶಾಂಕರರು ಮಾಡುವಂತ ಇದು ಸಂಪ್ರಸೀದತಿ ಅತ್ರೇತಿ ಸಂಪ್ರಸಾದ ಸುಷುಪ್ತಿ. ಆ ಸಂಪ್ರಸಾದ ಸುಷುಪ್ತಿ ಅಂತ ಅರ್ಥ ಮಾಡ್ತೀವಿ. ಆ ಸುಷುಪ್ತಿಗೆ ಪ್ರಾಣನಲ್ಲಿ ಲಕ್ಷಣ ತತ್ರ ಜಾಗ್ರತ್ವೇ ಸಂಬಂಧ. ಅಂದ್ರೆ ಸುಷುಪ್ತಿ ಕಾಲದಲ್ಲಿ ಜಾಗ್ರತ ಆಗಿರೋದು ಮುಖ್ಯ ಪ್ರಾಣ. ಅದರಿಂದಾಗಿ ಅಲ್ಲಿ ತತ್ರ ಜಾಗ್ರತ ರೂಪ ತತ್ಕಾಲೀನ ಜಾಗ್ರತವತ್ವಂ ಸಂಪ್ರಸಾದ ಸುಷುಪ್ತಿ ಅಂತ ಅರ್ಥ. ಸಂಪ್ರಸೀದತಿ ಅತ್ರೇತಿ ಸಂಪ್ರಸಾದ ಸುಷುಪ್ತಿ. ರಾಮಾನುಜರ ಪ್ರಕಾರ ಸಂಪ್ರಸಾದ ಜೀವಾತ್ಮ ಅಂತ ಅರ್ಥ. ಯಾಕೆಂದ್ರೆ ಏಷ ಸಂಪ್ರಸಾದ ಅಸ್ಮಾತ್ ಶರೀರಾದ ಉತ್ತಯ ಸ್ವಯಂ ಜ್ಯೋತಿ ಸ್ವೇನ ರೂಪೇಣ ಅಭಿನಿಷ್ಪತ್ಯತೆ ಅಂತ ಅಲ್ಲಿ ನಮ್ಮ ಪ್ರಕಾರ ಅಲ್ಲಿ ಸುಖ ಅಂತ ಅರ್ಥ. ಯಾಕಂದ್ರೆ ಪ್ರಸೀದಂತಿ ಅನೇನೇತಿ ಸಂಪ್ರಸಾದ ಪ್ರಸಾದ ಸುಖಂ ಸಮ್ಯಕ್ ಪ್ರಸಾದ ಸಂಪ್ರಸಾದ. ಯಾವ ಶಬ್ದದಲ್ಲಿ ಅದರ ಅರ್ಥ ಹೇಳಿದ್ದಾರೆ? ಆಚಾರ್ಯರು ಬರೀ ಸುಖಾಧಿಕ ಶಬ್ದದಿಂದ ಅದು ಸಂಪ್ರಸಾದ ಶಬ್ದದಿಂದ ಹೇಗೆ ಸಿಕ್ಕಿತು? ಇದು ಹೇಗೆ ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಅಲ್ಲಿ ಸುಖವನ್ನೇ ಹೇಳ್ಬೇಕು. ಅದೇ ಅವುಗಳಿಗೆ ಗುಣಗುಣಿ ಭಾವವನ್ನು ಕೂಡ ವಿಶೇಷ ಪದಾರ್ಥ ಅಂತ ಸುಖಾಧಿಕ ಅಂತ ಹೇಳಿದ್ದಾರೆ. ಅಧಿಕತ್ವ ಎಲ್ಲಿಂದ ಸಿಕ್ಕಿತು? ಅಲ್ಲಿ ಅಧಿರೀಶ್ವರೇ ಅಲ್ಲಿ ಅಧ್ಯುಪದೇಶ ಅಧಿಶಬ್ದದಿಂದಾಗಿ. ನಾನುಮಾನ ಮತಚ್ಛಬ್ದಾತ್ ಎಂಬಲ್ಲಿ ಅತಚ್ಛಬ್ದಾತ್ ಅನ್ನೋದಕ್ಕೆ ಅರ್ಥ ಏನು? ಅತಚ್ಛಬ್ದಾತ್ ಅಂತ ಹೇಳಿದಾಗ ಅಲ್ಲಿ ಪ್ರಶ್ನೆ ಅಂತ ಹೇಳಿದ್ರೆ ಸಮಾಸವೇ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಸಜ್ಯ ಪರಿಚಯದ ಯಾವ ಅರ್ಥ ಇಟ್ಕೊಂಡ ಸಮಾಸ ಕೊಡೋದಿಲ್ಲ. ಪ್ರಸಜ್ಯ ಪರಿಚಯದ ತತ್ವದಸ್ಯ ಅಭಾವ ಅತಚ್ಛಬ್ದಂ ಅಂತ ಗ್ರಹಣ ಮಾಡಿದಾಗ ಸಮಾಸ ಕೊಡೋದಿಲ್ಲ. ಯಾಕಂದ್ರೆ ಪ್ರಸಜ್ಯ ಪರಿಚಯದ ಅರ್ಥ ಸ್ವೀಕಾರ ಮಾಡಿದಾಗ ಸಮಾಸ ಅಘಟಕ ಕ್ರಿಯಾಪದ ಸಾಪೇಕ್ಷತ್ವ ಇದೆ. ಹಾಗಾಗಿ ಅತಚ್ಛಬ್ದ ಸಮಾಸ ಕೊಡೋದಿಲ್ಲ ಅಂತ ಪ್ರಶ್ನೆ. ತತ್ವದಸ್ಯ ಅಭಾವ. ಅದಕ್ಕೆ ಒಂದು ಉತ್ತರ ಚಂದೋವತ್ ಸೂತ್ರಾಣಿ ಭವಂತಿ ಸರ್ವೇ ಛಂದಸಿ ವಿಕಲ್ಪಂತೆ. ಅದರಿಂದಾಗಿ ಸಾಮರ್ಥ್ಯ ಇಲ್ಲದೆ ಮಾಡ್ತೀವಿ ಒಂದೊಂದು ಉತ್ತರ. ಎರಡನೇ ಉತ್ತರ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಅಕಲ್ಪರಿಚ ಕಾಲಕ್ಕೆ ಸಂಜ್ಞಾ ಮಿತಿ ಕಾಲಕ ಗ್ರಹಣ ಸಾಮರ್ಥ್ಯ ಅಂತ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸ್ಥಳ ಏನಂತ ಹೇಳಿದ್ರೆ ಅಲ್ಲಿ ಸೂತ್ರಾರ್ಥ ಅಂತ ಹೇಳಿದ್ರೆ ಇದು ಕಾಲಕಾಲದಲ್ಲಿದ್ದಾಗ ಅಲ್ಲಿ ಸಂಜ್ಞಾಯ ವಿಷಯ ಗೈ ಪ್ರತ್ಯಯ ಭವತಿ ಗೈ ಪ್ರತ್ಯಯ ಕರ್ತರಿ ನಿಷಿದ್ಧತೆ ಅಲ್ಲಾಗಬೇಕಾದ್ರೆ ಒಂದ್ ವೇಳೆ ಅಕರ್ತರಿ ಎಂಬಲ್ಲಾಗಬೇಕಾದ್ರೆ ಕರ್ತ ನ ಇತಿ ಅಕರ್ತ ಅಂತ ಕರ್ತೃ ಭಿನ್ನ ಅಂತ ಹೇಳಿದಾಗಿ ಪರಿದಾಸ ಅರ್ಥ ಸ್ವೀಕಾರ ಮಾಡಿದ್ರೆ ಆಗ ಏನಾಗ್ತಾ ಇತ್ತು ಅಂದ್ರೆ ನೈವಯುಕ್ತಂ ತದ್ಭಿನ್ನೆ ತತ್ಸೃಶಯ ವರ್ತಿತತಾ ಕೆಲ್ತಗತಿ ಅಂತ ನಿಯಮ ಇದೆ. ಅದರಿಂದಾಗಿ ಅಬ್ರಾಹ್ಮಣ ಮಾನಿ ಅಂತ ಹೇಳಿದಾಗ ಬ್ರಾಹ್ಮಣ ಭಿನ್ನಂ ಆ ಪ್ರಾಣಿನ ಮಾನ ಇದ್ನ ಬ್ರಾಹ್ಮಣ ಮನುಷ್ಯ ಮಾನ ಇತಿಯ ಅರ್ಥ. ಯಾಕಂದ್ರೆ ನೈವಯುಕ್ತ ತದ್ಭಿತ ಇನ್ನು ತತ್ವದಸ್ಯ ವೈದಿಕ ಸರಿದು ಕಂಡಿದೆ. ಮತ್ತೆ ಇನ್ನೊಂದು ಇವ ಮತ್ತೆ ಹಾಗೆ ಇಲ್ಲಿಯೂ ಕೂಡ ಏನಾಗತ್ತೆ ಅಂತ ಹೇಳಿದ್ರೆ ಅಬ್ರಾಹ್ಮ ಇಲ್ಲೂ ಕೂಡ ಕರ್ತೃ ಭಿನ್ನ ಅಂತ ತಗೊಂಡಾಗ ಕರ್ತೃ ಭಿನ್ನ ಕಾಲಕವನ್ನೇ ಗ್ರಹಣ ಮಾಡ್ಬೇಕು. ಹಂಗಾಗಿ
ಕಾರಕವೇ ಸಿದ್ಧ ಆಗೋಗುತ್ತೆ, ಪುನಃ ಕಾರಕ ಗ್ರಹಣ ಮಾಡಿ ವ್ಯರ್ಥ ಆಗುತ್ತೆ. ಆದ್ರೂ ಕಾರಕ ಗ್ರಹಣ ಮಾಡಿದಂದಾಗಿ ನೈಗೆ ಪ್ರಸಜ್ಜ ಪರಿಚಯದ ರೂಪ ಅಂತ ಸಮಾಸ ಆಗುತ್ತೆ. ಅಲ್ಲ, ಅಕ್ಷರಾಧಿಕರಣದಲ್ಲಿ ಒಂದು ದೊಡ್ಡ ಶ್ರುತಿ ಉದಾಹರಿಸಿದ್ದಾರೆ, ಅದು ಸ್ಥೂಲ ಮನನು ಅಹ್ರಸ್ವ ಮದೀರ್ಘ ಮಲೋಹಿತ ಮಚ್ಚಾಯಂ ಅತಮಃ ಅವಾಯು ಅನಾಕಾಶಂ ಅರಸಂ ಅವಾ ಗಮನ ಅಚಕ್ಷುರ್ಕಂ ಅಪ್ರಾಣಂ ಅಶ್ರೋತಂ ಅನಂತರಂ ಅಗೋತಂ ಅಭಾಷ್ಯಂ ಅನಂತರಂ ಉಪದರ್ಶನಾದಿ ಚಿಂತನ. ಉಭಯವಿಧ ಕಾರ್ಯದರ್ಶನ ಯಾವುದು? ಈ ಪಾದದಲ್ಲಿ ಎಷ್ಟು ಅಧಿಕರಣಗಳಿದೆ? ಈ ಪಾದದಲ್ಲಿ ಇದು ಇಲ್ಲಿ 14 ಅಧಿಕರಣ ಇದೆ, 12ಕ್ಕೆ ಯುಕ್ತಿ ಹೇಳಿದ್ದಾರೆ. ಯಾಕಂದ್ರೆ ಎರಡು ಸಮನ್ವಯ ಸಿದ್ಧಿಗೋಸ್ಕರ ಹೊರಟಿರೋದಲ್ಲ. ಯಾವ ಎದಕ್ಕೋಸ್ಕರ ಹೊರಟಿರೋದು? ಅದು ಒಂದು ದೇವತಾದಿಗಳ ಅಧಿಕಾರ ಇದೆ ಅಂತ, ಒಂದು ತ್ರೈವರ್ಣಿಗೆ ಅಧಿಕಾರ ಇಲ್ಲ ಅಂತ. ಅಲ್ಲಿ ಅಧಿಕಾರಶ್ಚ ತದ್ದಾನಿ ಪ್ರಸಂಗಾದೇವ ಚಿಂತಿತವು. ಪ್ರಸಂಗ ಅಂದ್ರೆ ಅಲ್ಲಿ ಹಿಂದಿನ ಸುತ್ತ ಹೃದಯಪೇಕ್ಷೆ ಅಥವಾ ಮನುಷ್ಯಾಧಿಕಾರತ್ವ, ಅದನ್ನು ಮನುಷ್ಯ ಶಬ್ದ ಪ್ರಯೋಗ ಮಾಡಿದ್ದಾರೆ. ಮತ್ತೆ ಆ ಮನುಷ್ಯಾಧಿಕಾರತ್ವ ಅಂತ ಅಧಿಕಾರ ಪ್ರಸ್ತುತ, ಆದ್ರಿಂದಾಗಿ ದೇವತಾದಿ ಅಲ್ಲ ಪ್ರಸಕ್ತಾನು ಪ್ರಸಕ್ತ ಅತಿ ಪ್ರಸಂಗ ಏನ್ ಎಲ್ಲವನ್ನೂ ಚಿಂತೆ ಮಾಡುವುದು ಅಷ್ಟೇ. ಅಂದ್ರೆ ಇಲ್ಲಿ ಪ್ರಯೋಜನ ಇದೆ ಅಂದ್ರೆ ವಿಶ್ವೇ ದೇವ ಉಪಾಸ, ದೇವದೇವ ಉಪಾಸನೆ, ಮಧ್ಯೆ ವಾಮನ ಮಾಸಿನಂ ವಿಶ್ವೇ ದೇವ ವಿಶ್ವ ಸರ್ವದೇವ ಉಪಾಸ್ಯತ್ವ. ಜ್ಯೋತಿರಾಧಿಕರಣಕ್ಕೆ ಹೋಗೋಣ. ಫಟ್ ಶಬ್ದ ಸಮನ್ವಯ ಮಾಡ್ರಿ. ನಮ್ಗೆ ವ್ಯಾಕರಣ 20 ಬೇಕು. ಇಲ್ಲಿ ಸ್ಫುಟ ವಿಕಸನೆ ಧಾತು, ಸ್ಫುಟ ವಿಕಸನೆ ಕ್ವಿಪ್ ಪ್ರತ್ಯಯ ಬರುತ್ತೆ. ಆ ಕ್ವಿಪ್ ಪ್ರತ್ಯಯ ಬಂದು ಅಲ್ಲಿ ನಿರ್ವಚನತ್ವ ಸಕಾಲಕ್ಕೂ ಉಕಾರಕ್ಕೂ ಲೋಪ. ನಿರ್ವಚನತ್ವ ಸಕಾಲಕ್ಕೂ ಉಕಾರ ಪಟ್ ಅಂತ ಆಗುತ್ತೆ. ನಿರ್ವಚನತ್ವ ಅಂದ್ರೆ ಏನು? ವೈದಿಕ ಪ್ರಯೋಗ ಗೊತ್ತಿಲ್ಲ. ವೈದಿಕ ಅಂತಲ್ಲ, ನಿರುಕ್ತ ಏನಾದ್ರು ಇದೆ ಅದಕ್ಕೆ? ಪ್ರಚೋದನಾದೀನಿ ಯಥೋಪದಿಷ್ಟ ವರ್ಣಾಗಮ ವರ್ಣೋಪದಿಷ್ಟ ಪಂಚವಿಧಂ ನಿರುಕ್ತಂ. ಇಲ್ಲಿ ಯಾವುದು? ಇಲ್ಲಿ ಒಂದು ವರ್ಣಾಗಮ ವರ್ಣೋಪದಿಷ್ಟ ವರ್ಣ ಲೋಪ, ವರ್ಣ ವಿಕಾರ ನಾಶ. ವರ್ಣ ವಿಕಾರ ನಾಶ, ಅಲ್ಲಿ ವರ್ಣ ನಾಶ, ವರ್ಣ ನಾಶ ಆಗಿದೆ. ಅರ್ಥಾದವತ್ವ ಎಲ್ಲಿ ಅವರ ಎಲ್ಲಿ ಬರುತ್ತೆ? ಅವ್ಯಕ್ತ ಪುರುಷ ಪರ ಎಂಬಲ್ಲೇ. ಹೇಗೆ ಬರುತ್ತೆ? ಯಾಕೆಂತ ಹೇಳಿದ್ರೆ ಇಲ್ಲಿ ಅವರತ್ವ ವಾಚಕ ಶಬ್ದ ಇಲ್ಲ. ಅದೇ ಪಂಚಮಿ, ಇಲ್ಲಿ ಪಂಚಮಿಗೆ ಪ್ರತಿಯೋಗಿತ್ವಂ ಅಂತ ಅರ್ಥ. ಅಲ್ಲಿ ಪುರುಷ ಅವಧಿತ್ವಂ ಅಂತ ಅರ್ಥ. ಅವಧಿತ್ವ ಅಂದಾಗ ಪುರುಷನಿಷ್ಠವಾದಂತಹ ಪರತ್ವಕ್ಕೆ ಅವಧಿಯಾದವುದು ಅವ್ಯಕ್ತ ಅಂತ ಗೊತ್ತಾಗುತ್ತೆ. ಪುರುಷನಿಷ್ಠ ಪರತ್ವಕ್ಕೆ ಅವಧಿ ಆದ್ರೆ ಅವರ ಆಗಿರಲೇಬೇಕು. ದುಃಖಿ ಬದ್ಧ ಅವರ 3 ಶಬ್ದ ತಗೊಳ್ಳೋದಕ್ಕೆ ಕಾರಣ ಏನು? ವ್ಯತ್ಯಾಸ ಒಂದು ಕೃದಂತ, ಒಂದು ತದ್ದಿತ ಅಂತ, ಇನ್ನೊಂದಾಗಬೇಕಾದ್ರೆ ರೂಢ. ಅಲ್ಲಿ ದುಃಖಿ ಬದ್ಧಾವರಾಧ್ಯಾಶ್ಚ ತದಧೀನತ್ವ ಹೇತುತಃ. ತತ್ತಂದ್ರೆ ಅಂದ್ರೆ ಬ್ರಹ್ಮಾಧೀನತ್ವ ಹೇತುತಃ. ಬ್ರಹ್ಮಾಧೀನತ್ವ ಹೇತುತಃ. ಬ್ರಹ್ಮಾಧೀನತ್ವ ಹೇತುತಃ. ದುಃಖಿ ಬದ್ಧಾವರಾದಿಗಳು ತದಧೀನ. ದುಃಖ ಅನ್ಯನಿಷ್ಠವಾದ ದುಃಖ. ಅಲ್ಲಿ ಹೇಗೆ ದುಃಖಿ ಶಬ್ದಕ್ಕೆ ಬೇಕಾದ್ರೆ ತದಸ್ಯಾಸ್ತ, ಇಲ್ಲಿ ಅಲ್ಲಿ ದುಃಖಿ ಶಬ್ದಕ್ಕೆ ಇಡೀ ಪ್ರತ್ಯಯ ಹೇಳ್ತೀವಿ, ಸಂಬಂಧ ಅಂತ ಇಡೀ ಪ್ರತ್ಯಯ ಹೇಳ್ತೀವಿ. ಸಂಬಂಧ ಎರಡಿದಾಗುತ್ತೆ. ದುಃಖಂ ಪ್ರತಿ ಸಾಮಿತ್ವ ಸಂಬಂಧ ಆಗುತ್ತೆ, ದುಃಖಂ ಪ್ರತಿ ಆಶ್ರಯತ್ವ ಸಂಬಂಧ ಆಗುತ್ತೆ. ದುಃಖ ನಿರೂಪಿತ ಸಮವಾಯ ಜೀವವಲ್ತೆ, ಅಥವಾ ದುಃಖಿ ಶಬ್ದೇನ ಜೀವ ಉಚ್ಯತೆ. ದುಃಖ ನಿರೂಪಿತ ಸಾಮಿತ್ವಂ ಬ್ರಹ್ಮಣಿ ಬರುತ್ತೆ. ಅದಂತಾಗಿ ಆ ಸಾಮಿತ್ವ ಸಂಬಂಧ ತಗೊಂಡು, ಅಲ್ಲ ಸಾಮಿತ್ವ ಸಂಬಂಧನೇ ತಗೋಬೇಕು. ಸಮಯ ಸಂಬಂಧ ತಗೊಂಡ್ರೆ ಅಲ್ಲಿ ಅನ್ಯತಾನುಪತ್ಯ, ಅದೇ ಶ್ರುತಿದ್ವಯ ವಿರೋಧ ಅನ್ಯತಾನುಪತ್ಯ. ಯಾಕೆಂದ್ರೆ ನನ್ನ ಪ್ರಶ್ನೆ, ಈಗ ದುಃಖಿ ಸ್ವಾಮಿ ಆದ್ರಿಂದ ದೇವರಿಗೆ ದುಃಖಿ ಅಂತ ಹೆಸರು, ದುಃಖ ಸ್ವಾಮಿ ಆದ್ರಿಂದ ದೇವರಿಗೆ ದುಃಖಿ ಅಂತ ಹೆಸರು. ಅಲ್ಲಿ ಯದ್ವಸ್ತು ಯದಯ ಸತ್ತಾ ಪ್ರತೀತಿ ಪ್ರವೃತ್ತಿಕಂ, ಅಲ್ಲಿ ತದ್ವಸ್ತು ತತ್ಶಬ್ದವಾಚ್ಯ. ಅಂದಾಗಿ ದುಃಖಾದಿಗಳ ದುಃಖ ಸ್ವಾಮಿತ್ವ, ದುಃಖ ಸ್ವಾಮಿತ್ವ. ದುಃಖಿ ಸ್ವಾಮಿತ್ವ ಇಲ್ವಾ? ದುಃಖ ಸ್ವಾಮಿತ್ವ ದುಃಖಿ ಸ್ವಾಮಿತ್ವ ಅರ್ಥ ಆಗಿದ್ದೇ ಇರುತ್ತೆ. ದುಃಖಿ ಸ್ವಾಮಿತ್ವ ಇರುವುದರಿಂದ ದುಃಖಿ ಶಬ್ದವಾಚ್ಯ. ದುಃಖಿ ಇನ್ನೊಂದು ಸಂಬಂಧಾಂತರ ಪ್ರತ್ಯಯ ಹೇಳ್ಬೇಕಾಗತ್ತೆ. ಯಾವಾಗ? ದುಃಖಿ ಸ್ವಾಮಿತ್ವ ಹೇಳಿದ್ರೆ ಇನ್ನೊಂದು ಸಂಬಂಧಾಂತರ ಪ್ರತ್ಯಯ ಹೇಳ್ಬೇಕಾಗತ್ತೆ. ಸರಿ. ರಾಜಾಬದ್ಧ ಅಂತ ಪ್ರಯೋಗ ಮಾಡಬಹುದಾ? ರಾಜಾಬದ್ಧ ಅಂತ ಪ್ರಯೋಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಇದ್ಮೇಲೆ ಪ್ರಶ್ನೆ ಅಂತೇಳಿ ಹಿಂದೆ ಸ್ವಾತಂತ್ರ್ಯ ತದ್ಗತತ್ವ ಅಂತ ಶಬ್ದ ಬರ್ತದೆ. ಕಾರಣ ಸ್ವಾತಂತ್ರ್ಯ ತದ್ಗತತ್ವಗಳನ್ನ ಯುಕ್ತಿ ಅಂತ ಹೇಳಿ, ಅಲ್ಲಿ ಯುಕ್ತಿ ಅಂತ ಹೇಳಿ ಹಾಗೆ ರಾಜಾಬದ್ಧ ರಾಜಾಮೃತ ಅಂತ ಹೇಳಿದಾಗ ಕೂಡ ಪ್ರಯೋಗ ಆಗ್ಬೋದು ಅಂತ ಪ್ರಶ್ನೆ. ಅಲ್ಲ ರೂಢ ಲಕ್ಷಣಕ್ಕೆ ಉದಾಹರಣೆ. ರೂಢ ಲಕ್ಷಣ ರೂಢ ಲಕ್ಷಣಗೆ ಮೃದ್ಗವಕದಲ್ಲಿ ಗೋ ಶಬ್ದ ಪ್ರಯೋಗ ಮಾಡ್ತೀವಿ. ಮೃದ್ಗವಕದಲ್ಲಿ ಗೋ ಶಬ್ದ ಪ್ರಯೋಗ ಮಾಡ್ತೀವಿ. ತಪ್ಪಾಗುತ್ತೆ. ರಾಜಾಯ ಗಚ್ಚತಿ, ರಾಜ ಗಮನ ಮಾಡ್ತಾರಲ್ಲ, ಇದೇ ಅಲ್ಲಿ ಸಪರಿವಾರಸ್ಯ ರಾಜ್ಞ ಗಮನವೇ ಇಲ್ಲ. ಕೇವಲ ರಾಜ್ಞ ಗಮನ ನಿರೀಕ್ಷಿತ. ಸಪರಿವಾರಸ್ಯ ಪರಮ ಮುಖ್ಯ ವೃತ್ತಿ ಎಷ್ಟು ವಿಧ? ಸಪರಿವಾರ ಗಚ್ಚತಿ ಅಂತ ಹೇಳಿದ್ರೆ ಸಪರಿವಾರ ಗಚ್ಚತಿ ಆಗಲಿ
ತಾತ್ಪರ್ಯ ಅನುಭೂತಿ ಸರಿ ಅದು ಗೊತ್ತಾಗಿಲ್ಲ ಸರ್. ಆಗ ರಾಜ ಕಾಣಿಸ್ತಾನೆ ಇಲ್ಲ. ಪರಮ ಮುಖ್ಯ ವೃತ್ತಿ ಎಷ್ಟು ವಿಧ? ಪರಮ ಮುಖ್ಯ ವೃತ್ತಿ ಅದು ವಾಸ್ತವಿಕ ದ್ವಿವಿಧ. ಯಾವ್ದು? ಒಂದು ಮಹಾಯೋಗ ರೂಢಿ, ಮಹಾಯೋಗ. ಉದಾಹರಣೆ ಮಹಾರೂಢಿ ಇಲ್ವಾ? ಮಹಾರೂಢಿರ್ ನಾಸ್ತಿವಾ? ಸಹಯೋಗಾದೇವ ಲಭ್ಯತೆ. ಎರಡಕ್ಕೂ ಉದಾಹರಣೆ ಹೇಳು. ಅಲ್ಲಿ ನಾರಾಯಣ ಶಬ್ದಕ್ಕಾಗಬೇಕಾದ್ರೆ ಮಹಾಯೋಗ ರೂಢಿ. ಯಾಕಂದ್ರೆ ನಾರಾಯಣ ಶಬ್ದ ಏನ್ ಅರ್ಥ ಬರಬೇಕಾಗಿದೆ ಅಂದ್ರೆ ವಿಷ್ಣು ಸಕಲ ಗಣಪತಿ. ಉದಾಹರಣೆ ಅಷ್ಟೇ ಹೇಳು ಸರ್. ಇನ್ನು ಇದಕ್ಕೆ ಇಂದ್ರಾದಿ ಶಬ್ದಗಳಿಗೆ ಮಹಾಯೋಗ. ಅತ್ರ ಯತ್ರ ದುಃಖಿ ಇತ್ಯಾದಿಷು ಇನಿ ಪ್ರತ್ಯಯಃ ವರ್ತತೆ ತಸ್ಯ ಸ್ವಾಮಿತ್ವಮಿತ್ಯರ್ಥಃ ಉಕ್ತಃ. ಅವ್ಯಕ್ತಾತ್ ಪುರುಷಃ ಪರಃ ಇತ್ಯತ್ರ ಪಂಚಮ್ಯ ಅವಧಿತ್ವಂ ಬೋಧ್ಯತೆ. ತತ್ರ ಕಥಂ? ತತ್ರ ಸಂಬಂಧಬೋಧಕ ಶಬ್ದಃ ನಾಸ್ತಿ ಕಿಲ? ಅಲ್ಲೂ ಅರ್ಥಾತೆ ಅಲ್ಲಿ ಹೇಗೆ ಅರ್ಥಾತೆ ಅವರತ್ತ ಸಿದ್ಧ ಆಗುತ್ತೆ, ಅರ್ಥಾತ್ ಸ್ವಾಮಿತ್ವ ಸಿದ್ಧ, ಎರಡನ್ನೂ ಅರ್ಥಾತೆ. ಹೇಗೆ ಅಂತ ಹೇಳಿದ್ರೆ ಪುರುಷಗತಂ ಪರತ್ವಂ ಪ್ರತಿ ಯನ್ನಿಷ್ಟಂ ಅವಧಿತ್ವಂ ತಸ್ಯ ಅರ್ಥಾತ್ ಅವರತ್ವಮೇವ ಅವರತ್ವ ಆಶ್ರಯತ್ವಮೇವ ಪ್ರಾಪ್ತಂ. ಯನ್ನಿಷ್ಟಂ ಪುರುಷಗತ ಪರತ್ವಂ ಪ್ರತಿ ಅವಧಿತ್ವಂ ಯತ್ ಸ್ವಾಮಿಕಂ ತಸ್ಯ ಸ್ವಾಮಿನಸ್ತು ಅವರತ್ವಂ ಪ್ರತಿ ಸ್ವಾಮಿತ್ವಮೇವ ಅರ್ಥಾತ್ ಲಭ್ಯತೆ. ಮುಂದೆ